ಆಕಾಶವಾಣಿ ಹಾಸನ. ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಕಾರ್ಯಕ್ರಮ. ಇಂದು ಪ್ರಸಾರವಾಗುವ ವಿಷಯ ರಸಾಯನಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಜಗದೀಶಯ್ಯ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246289 245258, STD ಕೋಡ್ 08172. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತು ದ್ವಿತೀಯ PUC ಓದ್ತಾ ಇರುವಂತಹ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ಇರುವಂತಹ ವಿಷಯ ರಸಾಯನಶಾಸ್ತ್ರ. ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅರಸೀಕೆರೆಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಜಗದೀಶಯ್ಯ VS ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಎಂದಿನಂತೆ ನಾವು ಪಠ್ಯಕ್ರಮವನ್ನು ನೋಡಿಕೊಂಡು ಆಮೇಲೆ ವೇಟೇಜು ಮತ್ತು ಈಗ ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ನಡೀತಾ ಇದೆ. ಅದರಲ್ಲಿ ಏನಾದರೂ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಬದಲಾವಣೆಗಳಾಗಿದೆಯಾ ಅಂತ ನೋಡ್ತಾ ಮಕ್ಕಳು ಕೂಡ ಕರೆ ಮಾಡಿದರೆ ಅವ್ರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಮತ್ತೊಮ್ಮೆ ನಾನು ದೂರವಾಣಿ ಸಂಖ್ಯೆಗಳನ್ನು ಹೇಳ್ಬಿಡ್ತೀನಿ. 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 STD ಸಂಖ್ಯೆನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸರ್ ಪಠ್ಯಕ್ರಮವನ್ನು ನೋಡೋಣ, ಜೊತೆಗೆ ವೇಟೇಜ್ ಅನ್ನು ಕೂಡ ನೋಡೋಣ. ಓಕೆ ಮೇಡಮ್. ಮೊದಲಿಗೆ ಬ್ಲೂ ಪ್ರಿಂಟ್ ಭಾಗ ಒಂದು ಪಾರ್ಟ್ ನೋಡೋಣ. ಮೊದಲಿಗೆ ಜನರಲಿ ಕೆಮಿಸ್ಟ್ರಿ ಅಂದರೆ ಕೆಲವು ಮಕ್ಕಳಿಗೆ ಈ ಈಕ್ವೇಷನ್ಸು ಭಾಳಷ್ಟು ರಿಯಾಕ್ಷನ್ಸ್ ಬರೋದ್ರಿಂದ ಅವಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ರಿಪಿಟೇಷನ್ ರೆಕರೆನ್ಸ್ ಆದರೆ ಯಾವುದೂ ಕಷ್ಟ ಆಗಲಾರ್ದು, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಕೆಮಿಸ್ಟ್ರಿ ಭಾಳ ಈಸಿ ಮೇಡಮ್. ಕೆಮಿಸ್ಟ್ರಿ ಭಾಳ ಈಸಿ. ಕೆಮಿಸ್ಟ್ರಿ ಭಾಳ ಈಸಿ. ಈ ಕಾರ್ಯಕ್ರಮದ ಕೊನೆಗೆ ಗೊತ್ತಾಗುತ್ತೆ ಕೆಮಿಸ್ಟ್ರಿ ಎಷ್ಟು ಈಸಿ ಅಂತೇಳಿ. ಓಕೆ, ಹಂಗಾಗಿ ಭಯ ಬೇಡ, ಪ್ರಿಪರೇಷನ್ ಇರಲಿ. ಈಗ ನಾನು ಏನೇನು ಹೇಳ್ತೀನಿ ಅವೆಲ್ಲ ಹೆಚ್ಚು ಕಮ್ಮಿ ಅದನ್ನು ಪ್ಲಾನ್ ಮಾಡಿದ್ರೆ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಬರೋಕ್ಕೆ ಅನುಕೂಲ ಆಗುತ್ತೆ. ಈಗ ಬ್ಲೂ ಪ್ರಿಂಟಲ್ಲಿ ನಮ್ಮ ಪೇಪರಲ್ಲಿ ಒಟ್ಟು 5 ಭಾಗ ಇರ್ತವೆ ಮೇಡಮ್. ABCDE. ಎ ಪಾರ್ಟಲ್ಲಿ ಮತ್ತೆ 2 ಭಾಗ ಇದೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ MCQ ಬರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇನ್ನು 2ನೇ ಭಾಗದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಈ 2 ಭಾಗಗಳು ಕಂಪಲ್ಸರಿ, ಅಲ್ಲಿ ಯಾವುದು ಚಾಯ್ಸ್ ಇರಲ್ಲ ನಿಮಗೆ. ಅಂದರೆ ಎಲ್ಲ ಕ್ವಶನು ಅಟೆಂಪ್ಟ್ ಮಾಡಬೇಕು. ನಾನು ಮಕ್ಕಳಿಗೆ ಹೇಳ್ತೀನಿ ಯಾವುದೇ ಕ್ವಶನ್ ಬಿಡಬೇಡಿ, ಈ ಪಾರ್ಟಲ್ಲಿ ಎಲ್ಲವೂ ಅಟೆಂಡ್ ಮಾಡಿ ಅಂತೇಳಿ. ಇನ್ನು ಈ ಪಾರ್ಟ್ ಎಲ್ಲಿ ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸ್ ಜನರಲಿ ನಾನು ಈಗ ಏನು ಹೇಳಿದ್ರು ಕೂಡ ಅದು ನನ್ನ ವೈಯಕ್ತಿಕ. ಅದು ಈಗ ಪ್ರಿಪೇಟರಿ ಪೇಪರ್ಸ್ ನೋಡಿ, ಬೋರ್ಡ್ ಮಾಡಲ್ ಪೇಪರ್ಸ್ ನೋಡಿ ನಾನು ಅನಲೈಸ್ ಮಾಡಿ ಹೇಳೋದು. ಮೊದಲನೇ ಚಾಪ್ಟರ್ ಸೊಲ್ಯೂಷನ್ ಇಂದ ಕ್ವಶನ್ ಬರುತ್ತೆ ಮೇಡಮ್. 2ನೇ ಕ್ವಶನ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಬರುತ್ತೆ. 3ನೇ ಕ್ವಶನ್ ಎಲೆಕ್ಟ್ರೋಕೆಮಿಸ್ಟ್ರಿ ಇರುತ್ತೆ. 4ನೇ ಕ್ವಶನ್ ಕೆನೆಟಿಕ್ಸ್ ಇರುತ್ತೆ. 5ನೇದು D&F ಇರುತ್ತೆ. 6ನೇದು ಕೋಆರ್ಡಿನೇಷನ್ ಕಾಂಪೌಂಡ್. 7ನೇದು ಹ್ಯಾಲೋ ಆಲ್ಕೇನ್ಸ್. 8ನೇದು ಆಲ್ಕೋಹಾಲ್ಸ್, ಫಿನಾಲ್ಸ್, ಈ ಥರ ಚಾಪ್ಟರ್ನ ಬರುತ್ತೆ. 9ನೇದು ಫಿನಾಲ್ಸಿಂದ ಬರುತ್ತೆ. 10ನೇದು ಹಾಲ್ಡಿಹೈಡ್ಸ್, ಕೀಟೋನ್ಸಿಂದ ಬರುತ್ತೆ. 11ನೇದು ಕಾರ್ಬಾಕ್ಸಿಲಿಕ್ ಆಸಿಡ್ ಜನರಲಿ. 12, 13 ಅಮೈನ್ಸ್ನ ಬರುತ್ತೆ. 14, 15 ಬಯೋಮಾಲಿಕ್ಯೂಲ್ಸ್ ಇಂದ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇದೆಲ್ಲ ಬಂದೇ ಬರುತ್ತೆ ಅಂತ ಹೇಳ್ತೀವಿ. ನಾನು ಇದು ಅನಲೈಸ್ ಮಾಡಿ ಅಂದ್ರೆ ನೀವು ಇದುವರೆಗೆ ಗಮನಿಸಿದ್ದು. ಹೌದು ಹೌದು. ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 16ನೇ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಯಾರನ್ನು ದೂರಬೇಕು? ಇಲ್ಲ, ನಾನು ಹೇಳೋದೇನು ಅಂದ್ರೆ ಈಗ ಸುಮಾರು ಎಲ್ಲ 28-30 ಜಿಲ್ಲೆ ಪೇಪರ್ ಅನಲೈಸ್ ಮಾಡಿದೀನಿ, ಪ್ರಿಪೇಟರಿ ಪೇಪರ್ಸ್. ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ಬೋರ್ಡ್ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಈಗ ಇನ್ನೊಂದು 2 ದಿನದಲ್ಲಿ ರಸಾಯನಶಾಸ್ತ್ರ ಎಕ್ಸಾಮ್ ಇದೆ ಅಲ್ಲ. ಕೆಲವು ಜಿಲ್ಲೆ ಆಗೋಗ್ಬಿಟ್ಟಿದೆ ಆಗ್ಲೇ, ಕೆಲವು ಜಿಲ್ಲೆಯಲ್ಲಿ ಆಗೋಗಿದೆ. ನಮ್ಮಲ್ಲಿ ಹಾಸನ ಜಿಲ್ಲೆ ಸಾಟರ್ಡೆ ಆಗುತ್ತೆ. ಬೇರೆ ಜಿಲ್ಲೆಯಲ್ಲಿ ಆಗೋಗ್ಬಿಟ್ಟಿದೆ ಆಗ್ಲೇ. ಆ ಪೇಪರ್ಸ್ ಅನಲೈಸ್ ಮಾಡಿ ನಾನು ಹೇಳ್ತಾ ಇರೋದು. 16ನೇ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ಸೊಲ್ಯೂಷನ್ ಚಾಪ್ಟರ್ ಬರುತ್ತೆ. 17 ಕೆನೆಟಿಕ್ಸ್ ಇಂದ. 18 D&F. 19 ಹ್ಯಾಲೋ ಆಲ್ಕೇನ್ಸ್. 20 ಅಮೈನ್ಸ್. ಈ ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ಸ್ ಇದಾವಲ್ಲ ಮೇಡಮ್, ಆನ್ಸರ್ ಅಲ್ಲೇ ಇರುತ್ತೆ. ನಿಮ್ಗೆ ಸುಮಾರಿಗೆ ಆ ಚಾಪ್ಟರ್ ಬಗ್ಗೆ ಐಡಿಯಾ ಇತ್ತು ಅಂದ್ರೆ ಯಾವ್ದಾದ್ರು ಒಂದು ಆನ್ಸರ್, ರಿಲೇಬಲ್ ಆನ್ಸರ್ನ ಪಿಕ್ ಮಾಡಿ ಬರೆಯೋದಷ್ಟೇ. ಹಂಗಾಗಿ ಈ ಪಾರ್ಟ್ ಮಕ್ಳಿಗೆ ಬಹಳ ಈಸಿ ಸ್ಕೋರ್ ಮಾಡೋದು. ಅಲ್ಲೇ ಇರುತ್ತೆ ಅಂತ ಮೈ ಮರೆಯೋದು ಬೇಡ ಅಲ್ವಾ? ಬೇಡ. ಬಟ್ ಯೋಚನೆ ಮಾಡಿ ಹಾಕ್ಬೇಕು. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಪಾರ್ಟಿಯಲ್ಲಿ ಅಂದ್ರೆ ಫಸ್ಟ್ ಅಟೆಂಪ್ಟ್ ಏನ್ ಮಾಡ್ತಾರೆ ಅದನ್ನ ಮಾಡಿ ಕನ್ಸಿಡರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿಯಲ್ಲಿ ಕ್ವಶನ್ ನಂಬರ್ 1ಗೆ ಆಪ್ಷನ್ ಎ ಸರಿ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 1ಗೆ ಆಪ್ಷನ್ ಎ ಸರಿ ಉತ್ತರ ಆಗಿರುತ್ತೆ. ಮಗು ಏನ್ ಮಾಡುತ್ತೆ, ಆಪ್ಷನ್ ಎ ಬರೆಯೋ ಬದಲು ಆಪ್ಷನ್ ಬಿ ಬರ್ದಿರುತ್ತೆ ಪೇಜ್ 1 ಅಲ್ಲಿ.
ಇನ್ನೆಲ್ಲೋ ರಿಯಲೈಸ್ ಆಗುತ್ತೆ ಆಪ್ಷನ್ ಬಿ ಕೂಡ ಇರ್ಬೋದು ಅಂತೇಳಿ. ಈಗ ಆಪ್ಷನ್ ಏನು ಉಳಿಸ್ಕೊಂಡಿದೆ, ಆಪ್ಷನ್ ಬಿನೂ ಬರ್ದಿದೆ. ಈಗ ಅವ್ರಿಗೆ ಮೊದಲು ಏನು ಅಟೆಂಡ್ ಮಾಡಿದ್ರೆ ಅದಕ್ಕೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಮೊದಲನೇ ತಪ್ಪಾಗಿರೋದ್ರಿಂದ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ. ಎರಡನೇ ಸರಿ ಇದೆ, ಮಾರ್ಕ್ಸ್ ಕೊಡಲ್ಲ ಅದಕ್ಕೆ. ಹಂಗಾಗಿ ಇದನ್ನ ಹೊಡೆದಾಕ್ಬಿಟ್ಟು ಅಲ್ಲಿ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಮಕ್ಕಳಿಗೆ ಪಾರ್ಟ್ ಎ ಅಟೆಂಪ್ಟ್ ಮಾಡ್ಬೇಕಾದ್ರೆ ನಿಮಗೆ ಲೇಟರ್ ಆನ್ ಸ್ಟೇಜ್ ಅಲ್ಲಿ ಎಕ್ಸಾಮ್ ಪೇಪರ್ ಬರೀಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಈ ಆನ್ಸರ್ ಸರಿ ಇಲ್ಲ ಅಂತೇಳಿ, ವಾಪಸ್ ಬಂದು ಚೇಂಜ್ ಮಾಡಿ, ಅದನ್ನ ಕಟ್ ಮಾಡಿ, ಅದನ್ನ ಎರೇಸ್ ಮಾಡಿ ಅಥವಾ ಅದನ್ನ ಕಟ್ ಮಾಡಿ ಬೇರೆ ಆನ್ಸರ್ ನಿಮ್ಗೆ ಸರಿಯಾದ ಆನ್ಸರ್ ಬರೀರಿ. ಯಾಕಂದ್ರೆ ನೀವೇನು ಮೊದಲು ಅಟೆಂಪ್ಟ್ ಮಾಡ್ತೀರಿ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಪಾರ್ಟ್ ಎ ಅಲ್ಲಿ. ಸರ್, ಈಗ ನಾನು ಮೊದಲ ಪ್ರಶ್ನೆ ಕೇಳಿದ್ದು ಸಿಲೆಬಸ್ ಬಗ್ಗೆ. ಪಠ್ಯಕ್ರಮದಲ್ಲಿ ಏನಾದ್ರೂ ಭಾಗಗಳನ್ನ ತೆಗೆದು ಹಾಕಿದಾರಾ ಅಥವಾ ಹೊಸದಾಗಿ ಆಡ್ ಮಾಡಿದಾರಾ, ಹೇಗೆ? ಲಕ್ಕಿಲಿ ನಮ್ಮ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಈಗ ಬೇರೆ ಸಬ್ಜೆಕ್ಟ್ ಅಲ್ಲಿ ಹಂಗೆ ಮಧ್ಯ ಕೆಲವು ಟಾಪಿಕ್ಸ್ ಕೆಲವು ಕಾನ್ಸೆಪ್ಟ್ ಗಳನ್ನ ತೆಗೆದು ಹಾಕಿದ್ದಾರೆ. ನಮ್ಮಲ್ಲಿ ಹಂಗಿಲ್ಲ, ಚಾಪ್ಟರ್ಸ್ ಇಲ್ಲ. ಯಾವ್ಯಾವ್ದಿಲ್ಲ? ಈಗ ನಮ್ಮಲ್ಲಿ ಮೊದಲು ಸಾಲಿಡ್ಸ್ ಇತ್ತು, ಮೊದಲಿಗೆ ಸಾಲಿಡ್ಸ್ ಇಲ್ಲ. ಸರ್ಫೇಸ್ ಕೆಮಿಸ್ಟ್ರಿ ಇತ್ತು, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇದು ಇಲ್ಲ. ಈಗ ಅಂದ್ರೆ ಮೊದಲ ಫಿಸಿಕಲ್ ಪಾರ್ಟ್ ಅಲ್ಲಿ ಸಾಲಿಡ್ಸ್ ಇಲ್ಲ, ಸರ್ಫೇಸ್ ಕೆಮಿಸ್ಟ್ರಿ ಇಲ್ಲ, ಚಾಪ್ಟರ್ ಇಲ್ಲ. ಹಂಗಾಗಿ ಹುಡುಗರು ತಲೆ ಕೆಡಿಸ್ಕೊಂಗಿಲ್ಲ ಅವರು. ಉಳಿದಿದ್ದೆಲ್ಲ ಇದೆಯಾ? ಉಳಿದಿದ್ದೆಲ್ಲ ಇದೆ, 2 ಚಾಪ್ಟರ್ಗಳು. ಹೌದು, NCERT ಬುಕ್ ಅಲ್ಲಿ ಏನಿದೆ ಅದೆಲ್ಲವೂ ಇದೆ. ಮೊದಲು ಹಳೆ ಸಿಲೆಬಸ್ ಅಲ್ಲಿ ಸಾಲಿಡ್ಸ್ ಫಸ್ಟ್ ಚಾಪ್ಟರ್ ಇತ್ತು, ಅವ್ರಿಗಿಲ್ಲ ಅದೀಗ, ಚಾಪ್ಟರ್ ಇಲ್ಲ ಅವ್ರಿಗೆ. ಸರ್ಫೇಸ್ ಕೆಮಿಸ್ಟ್ರಿ ಇತ್ತು, ಚಾಪ್ಟರ್ ಇಲ್ಲ. ಹಂಗಾಗಿ ತಲೆ ಕೆಡಿಸೋ ಅವಶ್ಯಕತೆ. ಚಾಪ್ಟರ್ಗಳು ಇಲ್ಲದೆ ಇರುವಂತಹ ಟೆಕ್ಸ್ಟ್ ಬುಕ್ ಗಳೇ ಈಗ ಅವರು ಓದ್ತಾ ಇದ್ರೆ ಅದರಿಂದ ಅವ್ರಿಗೆ ಕನ್ಫ್ಯೂಷನ್ಸ್ ಇಲ್ಲ. ಇನ್ನ ಲಾಸ್ಟ್ ಅಲ್ಲಿ ಪಾಲಿಮರ್ಸ್ ಇತ್ತು, ಕೆಮಿಸ್ಟ್ರಿ ವೈಲ್ಡ್ ಲೈಫ್ ಇತ್ತು, ಪಿ ಬ್ಲಾಕ್ ಎಲಿಮೆಂಟ್ಸ್ ಇತ್ತು. ಇವೆಲ್ಲ ಚಾಪ್ಟರ್ಸ್ ರಿಮೂವ್ ಮಾಡಿರೋದ್ರಿಂದ ಅವ್ರಿಗೆ ಯಾವುದೇ ಗೊಂದಲ ನಮ್ಮ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ಇಲ್ಲ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ ಅಲ್ಲಿ ಮಧ್ಯೆ ತೆಗೆದಿದ್ದಾರೆ. ಹಂಗಾಗಿ ಅವ್ರು ಅದನ್ನ ತರೋ ಆಗ್ಬೇಕು. ನಮ್ಮಲ್ಲಿ ಆತರ ಸಮಸ್ಯೆನೇ ಇಲ್ಲ. ಹಂಗಾಗಿ ಅವ್ರಿಗೆ ರ್ಯಾಷನಲೈಸ್ ಸಿಲೆಬಸ್ ಏನಿದೆ ಅವ್ರಿಗೆ ಅನುಮಾನನೇ ಇಲ್ಲ ಕೆಮಿಸ್ಟ್ರಿಯಲ್ಲಿ. ಮೇಡಮ್, ಈಗ ಪಾರ್ಟ್ ಎ ನೋಡಿದ್ವಿ. ಈಗ ಪಾರ್ಟ್ ಎಲ್ಲಿ ಎಲ್ಲವೂ ಫಿಲಿನ ಬ್ಲಾಂಕ್ಸ್ ಮತ್ತೆ MCQ ಇರೋದ್ರಿಂದ ಸುಮಾರಾಗಿ ಎಲ್ಲ ಈಸಿ ಕ್ವಶನ್ಸ್ ಇರ್ತವೆ. ನಾನು ಪ್ರಿಪೇರ್ಟರಿ ಪೇಪರ್ ನೋಡಿದ್ದೀನಿ. ಒಂದು 5-6 ಕ್ವಶನ್ ಟಫ್ ಇರ್ಬೋದು ಅಷ್ಟೇ, ಮಿಕ್ಕಿದವೆಲ್ಲ ಈಸಿ ಇರ್ತವೆ. ಸುಮಾರಾಗಿ ಅವ್ರಿಗೆ ಸಬ್ಜೆಕ್ಟ್ ನಾಡಿದ್ರೆ 4ರಲ್ಲಿ 1 ಪಿಕ್ ಮಾಡಿ ಬರೀಬಹುದು. ಹಂಗಾಗಿ ಯಾರು ಬಿಡೋದು ಬೇಡ. ಪಾರ್ಟ್ ಎ ಕಂಪ್ಲೀಟ್ ಆನ್ಸರ್ ಮಾಡ್ಲಿ ಮೇಡಮ್. ಇನ್ನು ಪಾರ್ಟ್ ಬಿ ಬಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಪಾರ್ಟ್ ಬಿ ಅಲ್ಲಿ ಒಟ್ಟು 6 ಕ್ವಶನ್ಸ್ ಇರ್ತವೆ ಮೇಡಮ್. 6 ಕ್ವಶನ್ಸ್ ಇರ್ತವೆ, ಬರೀ 3 ಕ್ವಶನ್ ಆನ್ಸರ್ ಮಾಡ್ಬೇಕು ಅವರು. 3 ಚಾಯ್ಸ್ ಇದೆ. 50% ಚಾಯ್ಸ್ ಮೇಡಮ್, 50% ಚಾಯ್ಸ್ ಅಲ್ವಾ? 6 ಕ್ವಶನ್ಸ್ ಇರ್ತಾವ ಪಾರ್ಟ್ ಬಿ ಅಲ್ಲಿ, ಬರೀ 3 ಕ್ವಶನ್ ಅಂದ್ರೆ ಅವ್ರಿಗೆ 50% ಕ್ವಶನ್ಸ್ ಅವ್ರಿಗೆ ಚಾಯ್ಸ್ ಇದೆ, ಆಯ್ಕೆ ಮಾಡಕ್ಕೆ ಅವಕಾಶ ಇದೆ. ಹಂಗಾಗಿ ಪಾರ್ಟ್ ಬಿ ಅಲ್ಲಿ ಅವರು ಆರಾಮ್ಸೆ ಎಲ್ಲ 3 ಕ್ವಶನ್ ಅಟೆಂಡ್ ಮಾಡ್ಬೋದು. ಎಷ್ಟು ಮಾರ್ಕ್ಸ್ಗೆ ಸರ್ ಅದು? ಮೇಡಮ್, ಪಾರ್ಟ್ ಬಿ 6 ಮಾರ್ಕ್ಸ್ಗೆ, ಒಂದೊಂದು ಕ್ವಶನ್ 2 ಮಾರ್ಕ್ಸ್ಗೆ. ಹೌದು ನೋಡಿ, ಕ್ವಶನ್ ನಂಬರ್ 21 ಪಾರ್ಟ್ ಬಿ ಶುರುವಾಗೋದು. ಕ್ವಶನ್ ನಂಬರ್ 21 ಸೊಲ್ಯೂಷನ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರ್ತವೆ ಮೇಡಮ್. ಕ್ವಶನ್ ನಂಬರ್ 21 ಇಲ್ಲಿ ಏನ್ ಕೇಳ್ಬೋದು ಮೇಡಮ್? ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಕೇಳ್ಬೋದು, ಎಕ್ಸ್ಪ್ರೆಷನ್ ಕೇಳ್ಬೋದು, ಐಡಿಯಲ್ ನಾನ್ ಐಡಿಯಲ್ ಡಿಫರೆನ್ಸ್ ಕೇಳ್ಬೋದು, ರೌಲ್ಸ್ ಲಾ ಡೆಫಿನೇಷನ್ ಕೇಳ್ಬೋದು, ಐಸೋಟೋನಿಕ್, ರಿವರ್ಸ್ ಆಸ್ಮಾಸಿಸ್, ಈ ಥರ ಸಣ್ಣ ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್ ಕೇಳ್ಬೋದು. ಆಮೇಲೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಡೆಫಿನೇಷನ್ ಕೇಳ್ಬೋದು, ಅಜಿಯೋಟ್ರೋಪಿಕ್ ಕೇಳ್ಬೋದು, ಮೊಲಾಲಿಟಿ ಡೆಫಿನೇಷನ್ಸ್ ಕೇಳ್ಬೋದು. ಈ ಥರ ಸಣ್ಣ ಡೆಫಿನೇಷನ್ಸ್ 2 ಮಾರ್ಕ್ಗೆ ಸೊಲ್ಯೂಷನ್ ಚಾಪ್ಟರಿಂದ. ಆಮೇಲೆ ಎಫೆಕ್ಟ್ ಆಫ್ ಪ್ರೆಷರ್, ಟೆಂಪರೇಚರ್ ಅಂಡ್ ಸಾಲಿಬಿಲಿಟಿ ಕೇಳ್ಬೋದು. ಇಷ್ಟು ಬಿಟ್ಟರೆ ಇಲ್ಲಿ ದೊಡ್ಡದು ಏನೋ ಅಂತ ದೊಡ್ಡ ಕ್ವಶನ್ ಬರಲ್ಲ ಮೇಡಮ್, ಭಾಳ ಈಸಿ ಕ್ವಶನ್ಸು. ಇನ್ನು ಕ್ವಶನ್ ನಂಬರ್ 22 ಕೆನೆಟಿಕ್ಸ್ ಮೇಡಮ್, ರಿಯಾಕ್ಷನ್ ಕೆನೆಟಿಕ್ಸ್, ಕೆಮಿಕಲ್ ಕೆನೆಟಿಕ್ಸು. ಇಲ್ಲೂ ಅಷ್ಟೇ ಭಾಳ ಸಿಂಪಲ್ ಕ್ವಶನ್ಸು. ಆರ್ಡರ್ ಆ್ಯಂಡ್ ಮಾಲಿಕ್ಯುಲರ್ ಡೆಫಿನೇಷನ್ಸ್ ಕೇಳ್ಬೋದು, ಆಫ್ ಲೈಫ್ ಬಗ್ಗೆ ಕ್ವಶನ್ ಕೇಳ್ಬೋದು, ಸೂಡೋ ಫಸ್ಟ್ ಆರ್ಡರ್ ಕೇಳ್ಬೋದು, ಎಫೆಕ್ಟ್ ಆಫ್ ಕೆಟಲಿಸ್ಟ್ ಕೇಳ್ಬೋದು, ಟೆಂಪರೇಚರ್ ಕೋಎಫಿಷಿಯಂಟ್ ಕೇಳ್ಬೋದು, ಕೊಲಿಷನ್ ಫ್ರೀಕ್ವೆನ್ಸಿ ಕೇಳ್ಬೋದು, ರೇಟ್ ಆಫ್ ರಿಯಾಕ್ಷನ್ ಕೇಳ್ಬೋದು, ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಕೇಳ್ಬೋದು, ಎಫೆಕ್ಟ್ ಆಫ್ ಕೆಟಲಿಸ್ಟ್ ಗ್ರಾಫ್ ಕೇಳ್ಬೋದು. ಇಂಥ ಸಣ್ಣ ಡೆಫಿನೇಷನ್ಸ್ ಮೇಡಮ್ ಇಲ್ಲಿ. ಇನ್ನು ಕ್ವಶನ್ ನಂಬರ್ 23 ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ನ ಬರುತ್ತೆ ಮೇಡಮ್. ಇಲ್ಲೂ ಅಷ್ಟೇನೆ ಡೆಫಿನೇಷನ್ ಬೇಸ್ಡ್, ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸು. ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಅಂದ್ರೆ ಏನು ಕೇಳ್ಬೋದು, ಐಸೋಮೆರಿಸಮ್ ಮೇಲೆ ಕ್ವಶನ್ ಕೇಳ್ಬೋದು, ಅಯನೈಸೇಷನ್, ಲಿಂಕೇಜ್, ಕೋಆರ್ಡಿನೇಷನ್, ಹೈಡ್ರೇಟ್, ಈ ಥರ ಐಸೋಮೆರಿಸಮ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಒಂದೊಂದು ಎಕ್ಸಾಂಪಲ್ ಬರೆದ್ರಾಯ್ತು. ಜಾಮೆಟ್ರಿಕಲ್ ಐಸೋಮರ್ಸ್ ವಿತ್ ಎಕ್ಸಾಂಪಲ್ ಕೇಳ್ಬೋದು, ಆಪ್ಟಿಕಲ್ ವಿತ್ ಎಕ್ಸಾಂಪಲ್ ಕೇಳ್ಬೋದು, ಅಥವಾ ವರ್ನರ್ಸ್ ಥಿಯರಿ 2 ಪಾಸ್ಟುಲೇಟ್ಸ್ ಕೇಳ್ಬೋದು. ಇಷ್ಟು ಬಿಟ್ಟರೆ ಇನ್ನು ಹೋಮೋಲೆಪ್ಟಿಕ್, ಎಟಿಲೆಪ್ಟಿಕ್ ಕೇಳ್ಬೋದು. ಇಷ್ಟು ಬಿಟ್ಟರೆ ಇದರಲ್ಲಿ ಏನಂತ ದೊಡ್ಡ ಕ್ವಶನ್ಸ್ ಬರಲ್ಲ ಮೇಡಮ್, ಭಾಳ ಸಿಂಪಲ್ ಕ್ವಶನ್ಸ್ ಇವು. ಇನ್ನು ಕ್ವಶನ್ ನಂಬರ್ 24 ಹ್ಯಾಲೋ ಆಲ್ಕೇನ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಕೊನೆಯಲ್ಲಿ ಹೇಳ್ತೀನಿ ಮೇಡಮ್. ಅವರು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋರ್ ದೆನ್ 80% ಕೆಲಸ ಮುಗ್ದಂಗೆ.
ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬ್ರಾಂಚ್. ಈಗ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಇಲ್ಲೂ ಅಷ್ಟೇ ನೇಮ್ಡ್ ರಿಯಾಕ್ಷನ್, ಸ್ವಾಟ್ಸ್ ಅಂದ್ರೆ ಏನು, ಫಿಂಕಲ್ಸ್ಟೈನ್ ಅಂದ್ರೆ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಕೇಳ್ಬೋದು. ಆಮೇಲೆ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ವಿತ್ ಅಕ್ವೇಸ್ KOH, ಆಲ್ಕೋಹಾಲಿಕ್ KOH, ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸೈನೈಡ್, ಆಲ್ಕೋಹಾಲಿಕ್ AgCN, ಅಥವಾ ವುಡ್ಸ್ ರಿಯಾಕ್ಷನ್, ಫಿಟಿಕ್ ರಿಯಾಕ್ಷನ್, ವುಡ್ಸ್ ಫಿಟಿಕ್ ರಿಯಾಕ್ಷನ್, ಅಥವಾ ವೈ ಆರೈಲ್ ಆಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಆಲ್ಕೈಲ್ ಆಲೈಡ್ಸ್, ಹ್ಯಾಲೋಫಾರ್ಮ್ ರಿಯಾಕ್ಷನ್. ಈ ಥರ ಸಿಂಪಲ್ ಕ್ವಶನ್ಸ್ 2 ಮಾರ್ಕ್ಸ್ನ ಕೇಳ್ಬೋದು ಮೇಡಮ್ ಇಲ್ಲಿ. ಇನ್ನು ಕ್ವಶನ್ ನಂಬರ್ 25 ಆಲ್ಡಿಹೈಡ್ಸ್ ಕೀಟೋನ್ಸ್ ಇಂದ ಬರುತ್ತೆ. ಇಲ್ಲೂ ಅಷ್ಟೇ ನೇಮ್ಡ್ ರಿಯಾಕ್ಷನ್ಸ್ಗೆ ಫಸ್ಟ್ ಪ್ರಿಫರೆನ್ಸು ಡೆಫಿನೇಷನ್ ವೈಸ್ಡು. ರೋಸನ್ಮಂಡ್ಸ್ ರಿಡಕ್ಷನ್ನು, ಆಲ್ಡಾಲ್ ಕಂಡೆನ್ಸೇಷನು, ಕ್ಲೆಮೆನ್ಸನ್ನು, ಉಲ್ಫ್ ಕಿಶ್ನರ್, ಕ್ಯಾನಿಸರೋ, ಈ ಥರ ಡೆಫಿನೇಷನ್ ಬೇಸ್ಡ್, ಆಮೇಲೆ ನೇಮ್ಡ್ ರಿಯಾಕ್ಷನ್ ಬೇಸ್ಡ್. ಇನ್ನು ಕ್ವಶನ್ ನಂಬರ್ 26 ಬಯೋಮಾಲಿಕ್ಯೂಲ್ಸ್ ಮೇಡಮ್. ಈ ಬಯೋಮಾಲಿಕ್ಯೂಲ್ಸಲ್ಲಿ 2 ಮಾರ್ಕ್ಗೆ ಏನೇನು ಕೇಳ್ಬೋದು ಅಂದರೆ ಪೆಪ್ಟೈಡ್ಸ್ ಬಗ್ಗೆ ಕೇಳ್ಬೋದು. ವಾಟ್ ಈಸ್ ಡೈಪೆಪ್ಟೈಡ್, ಅಮೈನೋ ಆಸಿಡ್ಸ್ ಆರ್ ದೇರ್ ಇನ್ ಡೈಪೆಪ್ಟೈಡ್ ಅಂತ ಕೇಳ್ಬೋದು. ಅಥವಾ ಆವ ಸ್ಟ್ರಕ್ಚರ್ ಕೇಳ್ಬೋದು. ಆವ ಸ್ಟ್ರಕ್ಚರಲ್ಲಿ ಮಾಲ್ಟೋಸ್ ಕೇಳ್ಬೋದು, ಲ್ಯಾಕ್ಟೋಸ್ ಕೇಳ್ಬೋದು, ಸುಕ್ರೋಸ್ ಕೇಳ್ಬೋದು. ಆವ ಸ್ಟ್ರಕ್ಚರ್ ಅಂತೂ ಯೂಶ್ವಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾರ್ಟ್ ಆಫ್ ಬಯೋಮಾಲಿಕ್ಯೂಲ್ಸ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸಲ್ಲಿ ಮೋಸ್ಟ್ಲಿ ಅದೇ ಕ್ವಶನ್ಸ್ ರಿಪೀಟ್ ಆಗ್ತಿರ್ತವೆ. ಯಾಕೆ ಅಂದರೆ ಅದರಲ್ಲಿ 2 ಮಾರ್ಕಿಗೆ ಮೋಸ್ಟ್ ಕನ್ವೀನಿಯೆಂಟ್ ಕ್ವಶನ್, ಅದು ಅಂಬಿಗ್ಯೂಟಿ ಇರಲ್ಲ. ಹಂಗಾಗಿ ಆವ ಸ್ಟ್ರಕ್ಚರ್ ಮಕ್ಕಳು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮಾಲ್ಟೋಸು, ಲ್ಯಾಕ್ಟೋಸು, ಸುಕ್ರೋಸು, ಗ್ಲೂಕೋಸ್ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ 2 ಮಾರ್ಕ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ. ಇನ್ನು ಹಾರ್ಮೋನ್ಸ್ ಅಂಡ್ ಡೆಫಿನೇಷನ್ ಕೇಳ್ಬೋದು, ವಿಚ್ ಹಾರ್ಮೋನ್ ಮೇಂಟೈನ್ ಬ್ಲಡ್ ಶುಗರ್ ಲೆವೆಲ್ ಕೇಳ್ಬೋದು. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್, ಫೈಬ್ರಸ್ ಪ್ರೋಟೀನ್, ಗ್ಲಾಬ್ಯುಲಾ ಪ್ರೋಟೀನ್ ಬಗ್ಗೆ ಕೇಳ್ಬೋದು. ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಸೊ 6 ಕ್ವಶನ್ನಲ್ಲಿ 3 ಕ್ವಶನ್ನು ಅವ್ರು ಈಸಿಯಾಗಿ ಅವ್ರಿಗೆ ಬೇಕಾದ ಚಾಪ್ಟರ್ನ ಚೂಸ್ ಮಾಡಿಕೊಂಡು ಬೇಕಾದ ಕ್ವಶನ್ನ ಆನ್ಸರ್ ಮಾಡ್ಬೋದು ಮೇಡಮ್. ಭಾಳ ಸಿಂಪಲ್ ಆಗಿದೆ ಪಾರ್ಟ್ ಬಿ ಅಲ್ಲಿ. ಈಗ ನೆಕ್ಸ್ಟ್ ನಾವು ಪಾರ್ಟ್ ಸಿಗೆ ಹೋಗೋದಾದ್ರೆ, ಪಾರ್ಟ್ ಸಿ ಅಲ್ಲಿ ನಾನು 2 ಇದೆ ಮೇಡಮ್, 2 ಮೈನ್ ಇದೆ, 4th ಮೈನ್ ಅಂಡ್ 5th ಮೈನ್ ಅಂತೇಳಿ, C1 C2 ಅಂತೇಳಿ. ಪಾರ್ಟ್ ಸಿ ಅಲ್ಲಿ ಮೊದಲನೇ ಭಾಗ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಕ್ಸ್ಕ್ಲೂಸಿವ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಬರೀ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಮಾತ್ರ ಬರ್ತವೆ. ನಮ್ಮಲ್ಲಿ ಪುಣ್ಯಕ್ಕೆ ಇರೋ 2 ಚಾಪ್ಟರ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, D&F ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, 2 ಚಾಪ್ಟರ್ ಇರೋದು. ಆ 2 ಚಾಪ್ಟರ್ ಓದ್ಕೊಂಡ್ರೆ 1 ಚಾಪ್ಟರ್ ಓದಿ ಸಾಕು ಮೇಡಮ್. ಇಲ್ಲಿ 6 ಕ್ವಶನ್ಸ್ ಇದಾವೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಒಂದೊಂದು ಚಾಪ್ಟರ್ 3 ಕ್ವಶನ್ಸ್ ಬರ್ತವೆ. ಈಗ D&F ಅಲ್ಲಿ 3 ಕ್ವಶನ್ಸ್ ಬರ್ತವೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ 3 ಕ್ವಶನ್ಸ್ ಬರ್ತವೆ. ಅವ್ರು ಅಟೆಂಡ್ ಮಾಡೋ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರೋದು. ಹಂಗಾಗಿ 1 ಚಾಪ್ಟರ್ ಕಂಫರ್ಟಬಲ್ ಗಿದೆ ಸಾಕು, ಈ ಬ್ರಾಂಚ್ನ ಬಹಳ ಕಂಫರ್ಟಬಲ್ ಆಗಿ ಈಸಿಯಾಗಿ ಮುಗಿಸಾಕ್ಬೋದು. ಓಕೆ, ಈಗ ಈ ಬ್ರಾಂಚ್ ಈ ಪಾರ್ಟ್ ಇನಾರ್ಗ್ಯಾನಿಕ್ ಪಾರ್ಟ್ ಶುರುವಾಗೋದು ಕ್ವಶನ್ ನಂಬರ್ 27 ಇಂದ ಮೇಡಮ್. 27 ಇಂದ 32 ವರ್ಗುನು, 27 ಇಂದ 32 ವರ್ಗುನು ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್. ಇಲ್ಲಿ ಒಂದೊಂದು ಕ್ವಶನ್ಗೆ 3 ಅಂಕಗಳಿರ್ತವೆ. 3 ಕ್ವಶನ್ ಅಟೆಂಪ್ಟ್ ಮಾಡಬೇಕು 6 ಕ್ವಶನ್ ಅಲ್ಲಿ, ಅಂದ್ರೆ 50% ಚಾಯ್ಸ್ ಕ್ವಶನ್ಸ್ ಇದಾವೆ ಇಲ್ಲಿ. ಈಗ ಕ್ವಶನ್ ನಂಬರ್ 27 28 D&F ಬ್ಲಾಕ್ ಅಲ್ಲಿ 3 ಮಾರ್ಕ್ಗೆ ನಮಗೆ ಪಾಠ ಮಾಡಿರೋರಿಗೆ ಮತ್ತೆ ಪಾಠ ಕೇಳಿರೋರಿಗೆ ಗೊತ್ತಿರುತ್ತೆ ಏನು ಕ್ವಶನ್ಸ್ ಕೇಳ್ಬೋದು ಅವರು. 3 ಮಾರ್ಕ್ಸ್ಗೆ ಇರೋ ಚಾಯ್ಸಸ್ ಏನು ಅಂದ್ರೆ ನಮಗೆ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್, ಇವು ಮೋಸ್ಟ್ ಪ್ರಿಫರ್ಡ್ ಕ್ವಶನ್ಸ್ ಇವು. ಈ 2 ಕ್ವಶನ್ ಅಲ್ಲಿ ನನ್ನ ಪ್ರಕಾರ ಇವೆರಡಲ್ಲಿ ಯಾವುದೋ ಒಂದು ಕೊಟ್ಟೆ ಕೊಡ್ಬೇಕು ನಾವು. ಯಾಕಂದ್ರೆ 3 ಮಾರ್ಕ್ಗೆ ಬಹಳ ಈಸಿ ಕ್ವಶನ್ ಕೇಳೋದು ಅದನ್ನ. ಹಂಗಾಗಿ ಇವೆರಡನ್ನ ಓದ್ಕೊಂಡ್ರೆ ಮಕ್ಕಳು ಯಾವ್ದಾದ್ರು ಒಂದು ಬರೋ ಚಾನ್ಸಸ್ ಇರುತ್ತೆ. ಇನ್ನು ಅದು ಬಿಟ್ರೆ ಇನ್ನು ಜನರಲ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಲೈಕ್ ಕ್ಯಾಟಲಿಟಿಕ್ ಪ್ರಾಪರ್ಟಿ, ಬರೀ ಎರಡು ವರ್ಡ್ ಆನ್ಸರ್ ಮೇಡಮ್, ಜಾಸ್ತಿ ಇಲ್ಲ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ವಿಚ್ ಎಲಿಮೆಂಟ್ ಎಕ್ಸಿಬಿಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್, ವಿಚ್ ಎಲಿಮೆಂಟ್ ಎಕ್ಸಿಬಿಟ್ no variable oxidation state, which element exhibit +1 oxidation state, which ಆಮೇಲೆ colored compound formation, magnetic moment calculation. ಅದಕ್ಕೊಂದು ಸಣ್ಣ ಫಾರ್ಮುಲಾ ಇದೆ, μ = n × n+2. ಆ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ ಎಲಿಮೆಂಟ್ನ ಅಟಮಿಕ್ ನಂಬರ್ ಕೊಟ್ಟಿರ್ತಾರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಮಗೆ ಮ್ಯಾಗ್ನೆಟಿಕ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಂಗಾಗಿ ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಫಾರ್ಮೇಷನ್ನು ಈ 2 ಚಾಪ್ಟರ್ ಅಲ್ಲಿ 2 ಮಾರ್ಕ್ಗೆ ಇವೇ ಮೋಸ್ಟ್ ಲೈಕ್ಲಿ ಕ್ವಶನ್ಸ್. ಇವು ಮೋಸ್ಟ್ ಲೈಕ್ಲಿ ಕ್ವಶನ್ಸ್. ನಾನು ಇವೇ ಬರುತ್ತೆ ಅಂತ ನಾನು ಗ್ಯಾರಂಟಿ ಹೇಳ, ಮೋಸ್ಟ್ ಲೈಕ್ಲಿ ಬರ್ಬಹುದು. ಈಗ ಪ್ರಿಪರೇಟರಿ ಪೇಪರ್ಸು ಮತ್ತೆ ಬೋರ್ಡ್ ಕೊಟ್ಟರೆ ಮಾಡಲ್ ಪೇಪರ್ ಅನಲೈಸ್ ಮಾಡಿದ್ಮೇಲೆ ಇಷ್ಟೇ ಆಪ್ಷನ್ಸ್ ಇರೋದು ಈ ಪಾರ್ಟ್ ಅಲ್ಲಿ. ಹಂಗಾಗಿ D&F ಜೊತೆಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ಸ್ ಅದನ್ನೇ ತಾನೇ ಸರ್ ಕೇಳೋದು, ಅದಕ್ಕಿಂತ ಹೊರತಾಗಿ ಇನ್ನೇನು ಹೌದು. ಇನ್ನು ಕ್ವಶನ್ ನಂಬರ್ 29 ಇನ್ನೊಂದು ಡಿ ಬ್ಲಾಕ್ ಎಲಿಮೆಂಟ್ ಕ್ವಶನ್ ಇದೆ. ಈಗ 27, 28, 29 ಮೂರು ಕ್ವಶನ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಅಲ್ಲಿ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಅಂತೀವಿ ಮೇಡಮ್. ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಮೇಲೆ ಕ್ವಶನ್ ಬರ್ತಾವಲ್ಲಿ. ವಾಟ್ ಈಸ್ ಲ್ಯಾಂಥನೈಡ್ ಕಂಟ್ರಾಕ್ಷನ್,
ಅದರ ಕಾನ್ಸಿಕ್ವೆನ್ಸಸ್ಸು. ಓಕೆ, ಲ್ಯಾಂಥನೈಡ್ ಆಕ್ಟಿನೈಡ್ ಡಿಫ್ರೆನ್ಸಸ್ ಏನು, ಅಥವಾ ಲ್ಯಾಂಥನೈಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆಕ್ಟಿನೈಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸಿಮಿಲಾರಿಟೀಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್, ವೈ ಇಟ್ ಈಸ್ ಡಿಫಿಕಲ್ಟ್ ಟು ಸ್ಟಡಿ ಆಕ್ಟಿನೈಡ್ಸ್, ಈ ಥರ ಕ್ವಶನ್ಸ್ ಮೇಡಮ್. ಅಥವಾ ವರ್ನಸ್ ಥಿಯರಿ, ಅಲ್ಲಿ 2 ಮಾರ್ಕ್ ಕೇಳಿ 2 ಪಾಸ್ಟೇಟ್ ಕೇಳಿದ್ರೆ, ಇಲ್ಲಿ ವರ್ನಸ್ ಥಿಯರಿನ 3 ಮಾರ್ಕ್ಗೆ ಕೇಳಿ 3 ಪಾಸ್ಟೇಟ್ಸ್ ಕೇಳ್ಬೋದು. ಹಂಗಾಗಿ ಈ 3 ಕ್ವಶನ್ಸಲ್ಲಿ ಈ ಥರ ಕ್ವಶನ್ಸ್ ಬಿಟ್ಟರೆ ಬೇರೆ ಇನ್ಯಾವುದು ಬರೋಕ್ಕೆ ಅವಕಾಶ, ಎಲ್ಲ ಕವರ್ ಮಾಡಿದ್ದೀನಿ ಅಲ್ಲಿ ನಾನು. ಎಲ್ಲ ಕ್ವಶನ್ ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡಿ, ಹಂಗ ಹೆಚ್ಚು ಕಮ್ಮಿ ಇದೇ ಥರ ಕ್ವಶನ್ಸ್ ಬರ್ತವೆ. ಇನ್ನು ಕ್ವಶನ್ ನಂಬರ್ 30 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಡಮ್. ಕ್ವಶನ್ ನಂಬರ್ 30, 31, 32 ಈ ಮೂರು ಕ್ವಶನ್ಸು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ 2ನೇ ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಈ ಚಾಪ್ಟರಿಂದ ಬರುತ್ತೆ. ಈಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಪ್ರಾಬಬಲ್ ಕ್ವಶನ್ ಏನು ಅಂದ್ರೆ, ವೇಲೆನ್ಸ್ ಬಾಂಡ್ ಥಿಯರಿಯಿಂದ 4 ಕಾಂಪ್ಲೆಕ್ಸ್ ಇದಾವೆ. 2 ಕೋಬಾಲ್ಟ್ ನಾವು, 2 ನಿಕ್ಕಲ್ ಕಾಂಪ್ಲೆಕ್ಸ್. ಈ 4 ಕಾಂಪ್ಲೆಕ್ಸ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ನ ವೇಲೆನ್ಸ್ ಬಾಂಡ್ ಥಿಯರಿ ಬೇಸಿಸ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತೀವಿ. ಬಹಳ ಸಿಂಪಲ್, 4 ಕಾಂಪ್ಲೆಕ್ಸ್ ಓದ್ಕೊಂಡ್ರೆ 3 ಮಾರ್ಕ್ ಮೇಡಮ್. 4 ಕಾಂಪ್ಲೆಕ್ಸ್ ನೀವು ಸೈಡ್ ಬೈ ಸೈಡ್ ಬರೆದ್ ಬಿಟ್ರೆ ಅರ್ಧ ಪೇಜಲ್ಲಿ ಮುಗಿದೋಗುತ್ತೆ, 3 ಮಾರ್ಕ್ಸ್ ಪಕ್ಕ. ಇನ್ನ ನೆಕ್ಸ್ಟ್ ಪ್ರಾಬಬಿಲಿಟಿ ಇರೋದು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ ಏನು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ವೀಕ್ ಫೀಲ್ಡ್ ಲಿಗ್ಯಾಂಡ್, ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಲಿಗ್ಯಾಂಡ್ ಕ್ಲಾಸಿಫಿಕೇಶನ್. ಲಿಗ್ಯಾಂಡ್ಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆಫ್ ಲಿಗ್ಯಾಂಡ್ಸ್ ಇದಾವೆ. ಆಂಬಿಡೆಂಟೇಟ್ ಅಂದ್ರೆ ಏನು, ಪಾಲಿಡೆಂಟೇಟ್ ಅಂದ್ರೆ ಏನು, ಚಿಲೇಟ್ ಅಂದ್ರೆ ಏನು, ಮಾನೋಡೆಂಟೇಟ್ ಅಂದ್ರೆ ಏನು, ಈ ಥರ ಒಂದೊಂದು ಡೆಫಿನೇಷನ್ ವಿತ್ ಎಕ್ಸಾಂಪಲ್. ವಾಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಥವಾ ವಾಟ್ ಆರ್ ಆಂಬಿಡೆಂಟ್ ಲಿಗ್ಯಾಂಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಡೆಫಿನೇಷನ್ ಒಂದು ಎಕ್ಸಾಂಪಲ್. ಇನ್ನು ಇದು ಬಿಟ್ಟರೆ ಇಲ್ಲಿ CFT ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಡಯಾಗ್ರಾಮ್ ಕೇಳ್ತೀವಿ ಮೇಡಮ್ 3 ಮಾರ್ಕ್ಗೆ. ಆಕ್ಟಾಹೈಡ್ರಲ್ ಫೀಲ್ಡ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಹೆಂಗಾಗುತ್ತೆ ಡಯಾಗ್ರಾಮ್ ಡ್ರಾ ಮಾಡಿ ಅಂತೇಳಿ, ಟೆಟ್ರಾಹೈಡ್ರಲ್ ಫೀಲ್ಡ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಹೆಂಗಾಗುತ್ತೆ ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಹೇಳ್ತೀವಿ. ಹಂಗಾಗಿ ಅವೆರಡು ಕೂಡ ಕೇಳೋ ಚಾನ್ಸಸ್ ಇದೆ. ಇನ್ನು ಅದು ಬಿಟ್ಟರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನಾವು ಪಾರ್ಟ್ ಬಿ ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಐಸೋಮೆರಿಸಮ್ ಮೇಲೆ ಯೂಶುವಲಿ ಕ್ವಶನ್ಸ್ ಬರ್ತವೆ. ಐಸೋಮೆರಿಸಮ್ ಮೇಲೆ, ಐಸೋಮೆರಿಸಮ್ ಅಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇದೆ ಮತ್ತು ಸ್ಟೀರಿಯೋ ಐಸೋಮೆರಿಸಮ್ ಇದೆ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮೇಲೆ 2 ಮಾರ್ಕ್ ಕ್ವಶನ್ ಈಸಿಯಾಗಿ ಫ್ರೇಮ್ ಮಾಡ್ಬೋದು, ಯಾವುದೇ ಅದರಲ್ಲಿ ಆಂಬಿಗ್ಯೂಟಿ ಇರಲ್ಲ. ಹಂಗಾಗಿ ಅಯನೈಸೇಷನ್ ಐಸೋಮರ್ಸ್ ಅಂದ್ರೆ ಏನು, ಲಿಂಕೇಜ್ ಐಸೋಮರ್ಸ್ ವಿತ್ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಬೋದು. ವಾಟರ್ ಹೈಡ್ರೇಟ್ ಐಸೋಮರ್ಸ್ ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಕೋಆರ್ಡಿನೇಷನ್ ಐಸೋಮರ್ಸ್ ಅಂದ್ರೆ ಏನು ಎಕ್ಸಾಂಪಲ್ ಕೇಳ್ಬೋದು. ಜಾಮೆಟ್ರಿಕಲ್ ಐಸೋಮರ್ಸ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ ಕೇಳ್ಬೋದು. ಫ್ಯಾಕ್ ಅಂಡ್ ಮರ್, ಫೇಶಿಯಲ್ ಅಂಡ್ ಮೆರಿಡಿಯೋನಲ್ ಐಸೋಮರ್ಸ್ ಅಂದ್ರೆ ಏನು ವಿತ್ ಎಕ್ಸಾಂಪಲ್ ಕೇಳ್ಬೋದು. ಆಪ್ಟಿಕಲ್ ಐಸೋಮರ್ಸ್ ಅಂತ ಕೇಳ್ಬೋದು. ವಾಟ್ ಆರ್ ಆಪ್ಟಿಕಲ್ ಐಸೋಮರ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಹಂಗಾಗಿ ಈ ಚಾಪ್ಟ್ರಲ್ಲಿ ಈ ಥರದ ಕ್ವಶನ್ಸ್ ಬಿಟ್ಟರೆ ನಾನು ಅನಲೈಸ್ ಮಾಡಿದ ಪ್ರಕಾರ ಬೇರೆ ಕ್ವಶನ್ಸ್ ಯಾವ ಬಂದಿಲ್ಲ ಮೇಡಮ್. ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ತಾ ಇದ್ವಿ. ಹೌದು C1 ಹೇಳ್ತಾ ಇದ್ವಿ. ಪಾರ್ಟ್ ಸಿ ಅಲ್ಲಿ ಮೊದಲನೇ ಭಾಗ ನೋಡ್ತಾ ಇದ್ವಿ. ಪಾರ್ಟ್ ಸಿ ಅಲ್ಲಿ ಮೊದಲನೇ ಭಾಗ ದಟ್ ಈಸ್ 4th ಮೈನ 9 ಮಾರ್ಕ್ಗೆ 9 ಅಂಕಗಳಿಗೆ 3 ಕ್ವಶನ್ ಅಟೆಂಪ್ಟ್ ಮಾಡಬೇಕು. 2 ಚಾಪ್ಟರ್ ಇದಾವೆ, 6 ಕ್ವಶನ್ಸ್ ಇರ್ತವೆ, 50% ಚಾಯ್ಸ್ ಕ್ವಶನ್ಸ್ ಇರ್ತವೆ. ಅವ್ರಿಗೆ ಬೇಕಾದ 50% ಕ್ವಶನ್ 3 ಕ್ವಶನ್ ಆಯ್ಕೆ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಏನೇನು ಕ್ವಶನ್ಸ್ ಬರಬಹುದು ಅಂತ ನಾವು ಡಿಸ್ಕಸ್ ಕೂಡ ಮಾಡಿದೀವಿ. ಇನ್ನ 5th ಮೈನ್ ಅಲ್ಲಿ ಪಾರ್ಟ್ ಸಿ ಅಲ್ಲೇ 5th ಮೈನ್ ಅಂದ್ರೆ C2 ಅಂತೀನಿ ನಾನು, ಪಾರ್ಟ್ C2 ಅನ್ನೋಣ. 5th ಮೈನ್ ಅಲ್ಲಿ ಇದು ಎಕ್ಸ್ಕ್ಲೂಸಿವ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್. ಈಗ ಪಾರ್ಟ್ ಸಿ ಅಲ್ಲಿ 27 ಇಂದ 32 ವರೆಗೂ ಏನ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ಇದು ಎಕ್ಸ್ಕ್ಲೂಸಿವ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ನ ಪಾರ್ಟ್ 5th ಅಲ್ಲಿ, ಪಾರ್ಟ್ ಸಿ ಅಲ್ಲೇನೆ 5th ಮೈನ್ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಕ್ಲೂಸಿವ್ಲಿ. ಇಲ್ಲಿ 2 ಕ್ವಶನ್ ಆನ್ಸರ್ ಮಾಡ್ಬೇಕು ಮೇಡಮ್, ಎನಿ 2. 6 ಮಾರ್ಕ್ಸ್ ಇಸ್ ಅ ವೈಟೇಜ್, 6 ಅಂಕಗಳ ವೈಟೇಜ್ ಇದೆ. 2 ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 3 ಅಂಕ, 3 ಮಾರ್ಕ್ಸ್ ಈಚ್ ಕ್ವಶನ್, ಈಚ್ ಮೈನ್ ಕ್ವಶನ್. ಅದರಲ್ಲಿ ಸ್ಪ್ಲಿಟ್ ಆಗುತ್ತೆ, AB ಅಂತ ಸ್ಪ್ಲಿಟ್ ಆಗುತ್ತೆ, 3+2 ಅಂತ ಆಗುತ್ತೆ. ಅದು 1+1 ಅಂತ ಆಗಲ್ಲ. ಯೂಶುವಲಿ ಇಲ್ಲಿ 3+2 ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ, ಅಥವಾ 1+1+1 ಕೂಡ ಆಗುತ್ತೆ. ಓಕೆ, ಈಗ ಕ್ವಶನ್ ನಂಬರ್ ಈ 5th ಮೈನ್ ಅಲ್ಲಿ ಕ್ವಶನ್ ಶುರುವಾಗೋದು ಕ್ವಶನ್ ನಂಬರ್ 33 ಇಂದ 36 ವರ್ಗು, 33 ಇಂದ 36 ವರ್ಗು ಈ ಪಾರ್ಟ್ ಅಲ್ಲಿ ಕ್ವಶನ್ಸ್ ಬರ್ತವೆ. ಕ್ವಶನ್ ನಂಬರ್ 33 ಸೊಲ್ಯೂಷನ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ನಂಬರ್ 34 ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. 35 ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. 36 ಕೆಮಿಕಲ್ ಕೆನೆಟಿಕ್ಸ್ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲಿ ಪ್ರಾಬಬಲಿ ಯಾವ ಚಾಪ್ಟರಿಂದ ಕ್ವಶನ್ಸ್ ಬರ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು.
33 ಸೊಲ್ಯೂಷನ್ಸ್, 34 ಎಲೆಕ್ಟ್ರೋಕೆಮಿಸ್ಟ್ರಿ, 35 ಎಲೆಕ್ಟ್ರೋಕೆಮಿಸ್ಟ್ರಿ, 36 ಕೆನೆಟಿಕ್ಸ್. ಅಂದರೆ ಸೊಲ್ಯೂಷನ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಒಟ್ಟು ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆನೆಟಿಕ್ಸ್ 3 ಚಾಪ್ಟರ್ ಇರೋದ್ರಿಂದ 3 ಚಾಪ್ಟರ್ನ ಕ್ವಶನ್ಸ್ ಬರ್ತವೆ. ಅದರಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 2 ಕ್ವಶನ್ಸ್ ಬಂದರೆ ಸೊಲ್ಯೂಷನ್ 1 ಕ್ವಶನ್, ಕೆನೆಟಿಕ್ಸ್ ಇಂದ 1 ಕ್ವಶನ್ ಮೇಡಮ್. ಈಗ ಸೊಲ್ಯೂಷನ್ಸ್ ಅಲ್ಲಿ 3 ಅಂಕಗಳ ಪ್ರಶ್ನೆಗಳಾದ್ರಿಂದ ಸೊಲ್ಯೂಷನ್ಸ್ ಅಲ್ಲಿ 3 ಅಂಕಗಳ ಪ್ರಶ್ನೆ ಏನೇನು ಬರ್ಬೋದು ನಮಗೆ ಅಂದರೆ, ಏನೇನು ಕೊಡೋಕೆ ಆಗ್ಬೋದು ನಾವು ಅಂದರೆ, ಏನೇನು ಕೇಳಬಹುದು ಅಂದರೆ, ಐಡಿಯಲ್ ಸೊಲ್ಯೂಷನ್ಸ್ನ ಕ್ಯಾರೆಕ್ಟರಿಸ್ಟಿಕ್ ಕೇಳ್ಬೋದು. ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಆರ್ ನಾನ್ ಐಡಿಯಲ್ ಸೊಲ್ಯೂಷನ್, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಆರ್ ರೈಟ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಕೇಳ್ಬೋದು. ರಿವರ್ಸ್ ಆಸ್ಮಾಸಿಸ್ ಡೆಫಿನೇಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಕೇಳ್ಬೋದು. ಮೋಲಾರ್ ಕಂಡಕ್ಟಿವಿಟಿ ಡೆಫಿನೇಷನ್, ಯೂನಿಟ್ಸ್ ಅಥವಾ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಡೈಲ್ಯೂಷನ್ ಕೇಳ್ಬೋದು. ಎನ್ರೀಸ್ ಲಾ ಕೇಳ್ಬೋದು ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಕೇಳ್ಬೋದು. ಅಜಿಯೋಟ್ರೋಪಿಕ್ ಮಿಕ್ಸರ್ಸ್, ಲೋ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್, ಐ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ವಿತ್ ಎಕ್ಸಾಂಪಲ್ಸ್ ಕೇಳ್ಬೋದು. ಇನ್ನು ಅದು ಬಿಟ್ಟರೆ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಶೀಪ್, ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮೇಡಮ್ ಇದು. ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಆಫ್ ಶೀಪ್ ಒಂದೊಂದ್ಸಲ ಏನು ಮಾಡ್ತಾರೆ, ಅದನ್ನು ಕ್ವಶನ್ ಸ್ಪ್ಲಿಟ್ ಮಾಡ್ತಾರೆ. ಒಂದು ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಹೇಳ್ತಾರೆ, ಅದಕ್ಕೊಂದು ಮಾರ್ಕ್ ಕೊಡ್ತಾರೆ. E0 ವ್ಯಾಲ್ಯೂ ಕೇಳ್ತಾರೆ, ಅದಕ್ಕೊಂದು ಮಾರ್ಕ್ ಕೊಡ್ತಾರೆ. ಆಫ್ ಸೆಲ್ ರಿಯಾಕ್ಷನ್ ಕೇಳೋದಕ್ಕೊಂದು ಮಾರ್ಕ್ ಕೊಡ್ತಾರೆ, 3 ಮಾರ್ಕ್ಗೆ. ಒಂದೊಂದ್ಸಲ ಹೆಂಗೆ ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕೇಳ್ತಾರೆ. ಹಂಗಾಗಿ ಈ ಕ್ವಶನ್ನು ನಾನು ನೋಡ್ದಂಗೆ ಭಾಳಷ್ಟು ಪೀಪಲ್ ರಿಪೀಟ್ ಆಗಿದೆ. ಹಂಗಾಗಿ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಪ್ರಾಬಬಲ್ ನಾನು ನೋಡಿದ ಪೇಪರ್ಸ್ ನೋಡಿದಾಗೆ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ನ ಕೇಳಿದ್ದಾರೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿಯ ಸೆಲ್ ರಿಯಾಕ್ಷನ್ಸ್ ಕೇಳಿದ್ದಾರೆ. ಓವರಾಲ್ ಸೆಲ್ ರಿಯಾಕ್ಷನ್ ಕೇಳಿದ್ದಾರೆ. ಆ್ಯನೋಡಿಕ್ ರಿಯಾಕ್ಷನ್ ಕೇಳಿದ್ದಾರೆ. ಕ್ಯಾಥೋಡಿಕ್ ರಿಯಾಕ್ಷನ್ ಕೇಳಿದ್ದಾರೆ. ಇದಾದಮೇಲೆ ಪ್ರೈಮರಿ ಬ್ಯಾಟ್ರೀಸ್ ಅಂದರೆ ಏನು, ಸೆಕೆಂಡ್ರಿ ಬ್ಯಾಟ್ರೀಸ್ ಅಂದರೆ ಏನು, ಇದ್ರ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 35 ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕರೋಷನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಫಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಕ್ವಶನ್ ಬಂದಿದ್ದಾವೆ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು, ಕೊಲ್ರಾಸ್ ಲಾ ಅಂದರೆ ಕೊಲ್ರಾಸ್ ಲಾ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ನನಗನ್ಸಿನ ಮಟ್ಟಿಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಶೀ, H2O2 ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್, ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ದೀಸ್ ಆರ್ ದ ಮೋಸ್ಟ್ ಪ್ರಾಬಬಲ್ 3 ಮಾರ್ಕ್ ಕ್ವಶನ್ಸ್. ಬೇರೆ ಇವನೇ ಕೇಳಬೇಕು ಅಂತಿಲ್ಲ, ಬೇರೆ ಕೇಳಬಾರ್ದು ಅಂತಿಲ್ಲ, ಬರಬಹುದು. ನಾವು ನನ್ನ ಲಿಟ್ಲ್ ಬಿಟ್ ಆಫ್ ನಾಲೆಡ್ಜ್ ಅನ್ನು ಅನಲೈಸ್ ಮಾಡಿ ಹೇಳ್ತಿರೋದು ಅಷ್ಟೇ. ಇನ್ನು ಕ್ವಶನ್ ನಂಬರ್ 35 ಇನ್ನೊಂದು ಕ್ವಶನ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಏನೇನು ಉಳಿಯೋದೇನು ಅಂದ್ರೆ, ಕರೋಷನ್ ಅಂದ್ರೆ ಏನು, ಅಥವಾ ಎಕ್ಸ್ಪ್ಲೈನ್ ರಸ್ಟಿಂಗ್ ಆಫ್ ಐರನ್ ಈಸ್ ಎನ್ ಎಲೆಕ್ಟ್ರೋಕೆಮಿಕಲ್ ಫಿನಾಮಿನಾ ವಿತ್ ಈಕ್ವೇಶನ್ ಕೇಳ್ಬೋದು. ಅಥವಾ ಯಾವುದಾದ್ರೂ ಬ್ಯಾಟ್ರಿನ ಸೆಲ್ ರಿಯಾಕ್ಷನ್ ಕೇಳ್ಬೋದು. ಪ್ರೈಮರಿ ಬ್ಯಾಟ್ರೀಸ್ ಅಂದರೆ ಸೆಕೆಂಡ್ರಿ ಬ್ಯಾಟ್ರೀಸ್ ಅನ್ನು ಕೇಳ್ಬೋದು. ಫಾರಡೇಸ್ ಲಾ ಕೇಳ್ಬೋದು. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕೇಳ್ಬೋದು. ಇಷ್ಟು ಬಿಟ್ಟರೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇನ್ನು ಡೇನಿಯಲ್ ಸೆಲ್ ಬಗ್ಗೆ ಕೇಳ್ಬೋದು, ಸೆಲ್ ನೊಟೇಷನ್ಸ್ ಕೇಳ್ಬೋದು. ಇಷ್ಟು ಬಿಟ್ಟರೆ ನ್ಯೂಮೆರಿಕಲ್ಸ್ ನಮಗೆ ಮಕ್ಕಳಿಗೆ ಏನು ಅರ್ಥ ಆಗಬೇಕು ಅಂದರೆ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತವೆ, ಮೊದಲು ಏನಾಗ್ತಿತ್ತು ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಬಂದ್ಬಿಡವು ಮಧ್ಯ. ಈಗ ಮಧ್ಯ ಬರಲ್ಲ. ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ಗೆ ಅಂತಾನೆ ಸಪರೇಟ್ ಒಂದು ಬ್ರಾಂಚ್ ಇದೆ, ಲಾಸ್ಟ್ ಬ್ರಾಂಚ್ ಪಾರ್ಟ್ ಇ ಅಲ್ಲಿ ಬಿಟ್ಟರೆ ನ್ಯೂಮೆರಿಕಲ್ಸ್ ಎಲ್ಲೂ ಬರಲ್ಲ, ಇನ್ನೆಲ್ಲೂ ಸಿಗಲ್ಲ. ಹಂಗಾಗಿ ಎಲ್ಲೂ ನ್ಯೂಮೆರಿಕಲ್ಸ್ ಬರಲ್ಲ, ಇಲ್ಲೆಲ್ಲೂ ನ್ಯೂಮೆರಿಕಲ್ಸ್ ಬರಕ್ ಚಾನ್ಸೇ ಇಲ್ಲ ಎಲ್ಲೂ ಕೂಡ ಇಲ್ಲಿ. ಹಂಗಾಗಿ ನ್ಯೂಮೆರಿಕಲ್ಸ್ ಏನಾದ್ರೂ ಬಂದ್ರೆ ಅದು ಲಾಸ್ಟ್ ಪಾರ್ಟ್ ಅಲ್ಲಿ. ಹಂಗಾಗಿ ಇಲ್ಲಿ ನ್ಯೂಮೆರಿಕಲ್ಸ್ ಎಲ್ಲೂ ಏನೂ ಬರಲ್ಲ ಮೇಡಮ್ ಇಲ್ಲಿ. ಇನ್ನು ಕ್ವಶನ್ ನಂಬರ್ 36 ಅಲ್ಲಿ ಕೆಮಿಕಲ್ ಕೆನೆಟಿಕ್ಸ್ ಅಲ್ಲಿ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಿರೈವೇಷನ್ಸ್ ಇದಾವೆ, 0 ಆರ್ಡರ್ ಮತ್ತೆ ಫಸ್ಟ್ ಆರ್ಡರ್ ಅಂತೇಳಿ. ಇವೆರಡು ಯೂಶುವಲಿ ರೆಕರೆನ್ಸ್ ಆಗ್ತಾ ಇರುತ್ತೆ, ರಿಪಿಟೇಷನ್ ಆಗ್ತಾ ಇರುತ್ತೆ. ಇಲ್ಲ 0 ಆರ್ಡರ್ ಕೇಳ್ತಾರೆ, ಇಲ್ಲ ಫಸ್ಟ್ ಆರ್ಡರ್ ಕೇಳ್ತಾರೆ. 0 ಆರ್ಡರ್ ಇಲ್ಲ ಫಸ್ಟ್ ಆರ್ಡರ್. ಡಿರೈವೇಷನ್ ಆಫ್ ಕೆ ಆಫ್ 0 ಆರ್ಡರ್, ಡಿರೈವೇಷನ್ ಆಫ್ ಕೆ ಆಫ್ ಫಸ್ಟ್ ಆರ್ಡರ್, ಇವೆರಡರಲ್ಲಿ ಯೂಶುವಲಿ ಒಂದು ರಿಪೀಟ್ ಆಗ್ತಿರುತ್ತೆ ಮೇಡಮ್. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಅಂದ್ರೆ, ನೀವು ಇಲ್ಲಿ ಯು ನೀಡ್ ಟು ಆನ್ಸರ್ ಓನ್ಲಿ 2 ಔಟ್ ಆಫ್ 4 ಕ್ವಶನ್ಸ್. ಇಲ್ಲೂ 50% ಚಾಯ್ಸ್ ಇದೆ, 50-50. ನೀವು 4 ಕ್ವಶನ್ ಅಲ್ಲಿ 2 ಕ್ವಶನ್ ಅಟೆಂಡ್ ಮಾಡಂಗಿರೋದು, ಆಯ್ಕೆ 50-50. ನೀವು 2 ಚಾಪ್ಟರ್ ಓದಿ ಸಾಕಾಗುತ್ತೆ. ಇಲ್ಲಿ ಎರಡು ಚಾಪ್ಟರ್ ಕನ್ಫರ್ಮ್ ಆಗಿದ್ ಬಿಟ್ರೆ ನೀವು ಇಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅಲ್ಲ ಸರ್, ನೀವು ಇಷ್ಟೊತ್ತು ಹೇಳಿದ್ದನ್ನ ಕೇಳಿದ್ರೆ ಇಷ್ಟೊಂದು ಈಸಿನಾ ಅಂತ ಅನಿಸ್ತಿದೆ. ಆದ್ರೂ ನಮ್ಮ ಮಕ್ಕಳು ಎಲ್ಲಿ ಅಲ್ಲ, ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈಗ ಎಕ್ಸಾಮ್ ಎಲ್ಲಾರ್ಗು ರ್ಯಾಂಕ್ ಹೋಲ್ಡರ್ಸ್ಗೂ ಸಿಗೋದು 3-4 ಗಂಟೆನೆ ಅಲ್ವಾ. ನಾನು ಫೇಲ್ ಆಗಿದ್ದೀನಿ ಅಂತ ಹೇಳೋಂಗೂ ಕೂಡ ಸಿಗೋದು 3-4 ಗಂಟೆನೆ.
ಅಷ್ಟೇ ಸಮಯ ಅದೇ ಪೇಪರು ಅದೇ ಮೇಷ್ಟ್ರು ಪಾಠ ಮಾಡಿರ್ತಾರೆ, ಅದೇ ಎನ್ವೈರನ್ಮೆಂಟ್. ಆದ್ರೆ ಅವ್ನು ಪ್ಲಾನ್ ಮಾಡಿರ್ತಾನೆ, ನೀವು ಪ್ಲಾನ್ ಮಾಡಿರಲ್ಲ. ಅದೇ ಒಬ್ರಿಗೆ ಒಂದೊಂದು ಚಾಪ್ಟರ್ ಈಸಿ ಅನ್ಸುತ್ತೆ, ಇನ್ನೊಬ್ರಿಗೆ ಕಷ್ಟ ಅನ್ಸುತ್ತೆ. ಸಾಮಾನ್ಯವಾಗಿ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಈಗಿರೋ ಸಿಲೆಬಸ್ ಅಲ್ಲಿ ಯಾವುದು ಮಕ್ಕಳಿಗೆ ಹೆಚ್ಚು ಅಂದ್ರೆ ಕಷ್ಟ ಅಂತ ನಾನು ಹೇಳಲ್ಲ, ಎಲ್ಲಿ ಹೆಚ್ಚು ಕನ್ಫ್ಯೂಸ್ ಆಗ್ತಾರೆ? ಮೇಡಮ್, ಅವರು ಈಕ್ವೇಷನ್ಸ್ ಬರೀಬೇಕಾದ್ರೆ ಕನ್ಫ್ಯೂಷನ್ ಆಗ್ತಾರೆ. ಅವ್ರು ಕರೆಕ್ಟ್ ಫಿಸಿಕಲ್ ಪಾರ್ಟ್ ಅರ್ಥ ಮಾಡ್ಕೊಬಿಟ್ರೆ, ಫಿಸಿಕಲ್ ಇನ್ಆರ್ಗ್ಯಾನಿಕ್ ಅರ್ಥ ಮಾಡ್ಕೊಂಡ್ರೆ ಮರೆಯೋ ಚಾನ್ಸಸ್ ಇಲ್ಲ. ಅಲ್ಲಿ ಜಾಸ್ತಿ ಮರೆಯೋಂಗಿಲ್ಲ. ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗೋದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನಾಗುತ್ತೆ, ಈಗ ವುಡ್ಸ್ ಅಂತ ಇದೆ, ಫಿಟಿಗ್ ಅಂತ ಇದೆ, ವುಡ್ಸ್ ಫಿಟಿಗ್ ಅಂತ ಇದೆ, ಸಣ್ಣ ಬದಲಾವಣೆ ಈಕ್ವೇಷನ್ ಅಲ್ಲಿ. ಅವ್ರು ನೀವು ವುಡ್ಸ್ ಕೇಳಿದಾಗ ಫಿಟಿಗ್ ಬರಿತಾ ಇರ್ತಾರೆ, ಫಿಟಿಗ್ ಕೇಳಿದಾಗ ವುಡ್ಸ್ ಫಿಟಿಗ್ ಹೇಳ್ತಿರ್ತಾರೆ. ಅಂತ ಕನ್ಫ್ಯೂಷನ್ಸ್ ಇರೋದ್ರಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರಿಗೆ ಆಕ್ಚುಲಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಜನರಲಿ ನನ್ನ ಎಕ್ಸ್ಪೀರಿಯನ್ಸ್. ಅವಾಗ ಏನ್ ಮಾಡ್ಬೇಕು ಅದನ್ನ ಏನಿಲ್ಲ ಮೇಡಮ್, ಈಗ ನೀವು ಅದಕ್ಕೆ ಒಂದು ಸರ್ಟನ್ ಶಾರ್ಟ್ ಟ್ರಿಕ್ ಇಟ್ಕೋಬೇಕು. ನೋಡಪ್ಪ, ವುಡ್ಸ್ ಅಂದ್ರೆ ಆಲ್ಕೇನ್ ಇಸ್ ಅ ಪ್ರಾಡಕ್ಟ್. ಆಲ್ಕೇನ್ ಬರ್ತಾ ಇದೆ ವುಡ್ಸ್, ಆಲ್ಕೇನ್ ಬರ್ತಾ ಇರೋ ವುಡ್ಸ್. ಡೈಬೆನ್ಸೀನ್ ಅಥವಾ ಡೈಫಿನಲ್ ಬರ್ತಾ ಇದೆ ಅಂದ್ರೆ ಫಿಟಿಗ್. ಆಲ್ಕೈಲ್ ಬೆನ್ಸಿನ್ ಬರ್ತಾ ಇದ್ರೆ ವುಡ್ಸ್ ಫಿಟಿಗ್. ಅಥವಾ ಇನ್ನೂ ಸಿಂಪಲ್ ಆಗಿ ಬರೀ ಆಲ್ಕೈಲ್ ಆಲೈಡ್ ಆದ್ರೆ ವುಡ್ಸ್, ಬರೀ ಆರೈಲ್ ಆಲೈಡ್ ಆದ್ರೆ ಫಿಟಿಗ್. ಎರಡು ಮಿಕ್ಸ್ ಮಾಡಿದ್ರೆ ವುಡ್ಸ್ ಫಿಟಿಗ್. ಬರೀ ಆಲ್ಕೈಲ್ ಆದ್ರೆ ವುಡ್ಸ್, ಬರೀ ಆರೈಲ್ ಆದ್ರೆ ಫಿಟಿಗ್. ಎರಡು ಕಾಂಬಿನೇಷನ್ ಆದ್ರೆ ಎರಡು ಸೇರ್ಸ್ ಬರೀ ವುಡ್ಸ್ ಫಿಟಿಗ್. ಈ ತರ ಕೆಲವು ಅವರು ಅದನ್ನ ಅವರೇ ಅರ್ಥ ಮಾಡ್ಕೊಂಡು ನಾವು ಹೇಳ್ಕೊಟ್ಟಿರ್ತೀವಿ. ಬಟ್ ಆದಷ್ಟು ಮಕ್ಕಳು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಕಷ್ಟ ಅಂತ ಫೀಲ್ ಮಾಡ್ತವೆ. ಬಟ್ ಆಮೇಲೆ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ಹೇಳ್ತೀನಿ ಅದು ಹೆಂಗೆ ಅದನ್ನ ಡೀಲ್ ಮಾಡಬೇಕು ಅಂತ ಹೇಳಿ. ಓಕೆ, ಈಗ ನೆಕ್ಸ್ಟ್ ನಾವು ಪಾರ್ಟ್ ಡಿಗೆ ಹೋಗ್ತಾ ಇದ್ದೀವಿ ಮೇಡಮ್. ಪಾರ್ಟ್ ಡಿ ಅಲ್ಲಿ ಅವರು ಕ್ವಶನ್ ನಂಬರ್ ಶುರು ಆಗೋದೇನೆ ಕ್ವಶನ್ ನಂಬರ್ 37 ಇಂದ ಇಟ್ ಎಂಡ್ಸ್ ಅಪ್ in 43. ಶುರುವಾಗೋದು ಒಟ್ಟು ಎಷ್ಟು 70 ಮಾರ್ಕ್ಸ್ ಬರೀಬೇಕಲ್ಲ ಮೇಡಮ್? 70 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅಲ್ಲಿ 70-30 ಇದ್ರಲ್ಲಿ ಇರುತ್ತೆ. ಹೌದು, ಅವರು 30 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ನ ಅಟೆಂಡ್ ಮಾಡ್ತಾರೆ, 70 ಮಾರ್ಕ್ಸ್ಗೆ ದೇ ರೈಟ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್. ಆಕ್ಚುಲಿ ನಾವು ಪೇಪರ್ ಸೆಟ್ ಮಾಡೋದು 115 ಮಾರ್ಕ್ಸ್ಗೆ, ಆದ್ರೆ ಆನ್ಸರ್ ಮಾಡ್ಬೇಕಾದ್ರೆ ಬರೀ 70 ಮಾರ್ಕ್ಸ್ ಮಾತ್ರ. ನೀವು ಓವರ್ ಆಲ್ ಪೇಪರ್ ನೋಡಿದ್ರೆ ನಿಮಗೆ 40% ಚಾಯ್ಸ್ ಕ್ವಶನ್ ಸಿಗ್ತವೆ ಮೇಡಮ್ ಇಡೀ ಪೇಪರ್ ಅಲ್ಲಿ. ಅಂದ್ರೆ ಈಸಿ ಅಲ್ವಾ? ನೀವು ಕರೆಕ್ಟ್ ಆಗಿ ಒಂದು 80% ಪೋರ್ಷನ್ ತರಾದ್ರೂ ಕೂಡ ಚಾಯ್ಸ್ ಇರೋದ್ರಿಂದ ನಿಮ್ಗೆ 40% ಚಾಯ್ಸ್ ಕ್ವಶನ್ಸ್ ಇದಾವಲ್ಲ. ನಿಮ್ಗೆ ಆಯ್ಕೆ ಮಾಡ್ಕೊಂಡು ಬೇಕಾದ ಕ್ವಶನ್ ಬರ್ಕೊಂಡ್ಬಿಟ್ಕೊಂಡು ನೀವು ಸ್ಕೋರ್ ಔಟ್ ಆಫ್ ಔಟ್. ಸರಿ, ಈಗ ಡೀನ್ ನೋಡೋದಕ್ಕೂ ಮೊದಲು ಫೈನಲ್ ಎಕ್ಸಾಮಿನೇಷನ್ದು ಕೂಡ ಈಗ ಟೈಮ್ ಟೇಬಲ್ ಬಂದಿದೆ. ಈಗ ಇನ್ನೊಂದು ಶನಿವಾರ, ಇನ್ನೊಂದು ನಾಳೆ ಬಿಟ್ರೆ ನಾಡಿದ್ದು ಈ ಪ್ರಿಪರೇಟರಿ ನಡೀತಾ ಇದೆ. ಈಗಿಂದ ಓದಕ್ ಪ್ಲಾನ್ ಮಾಡ್ಕೊಂಡ್ರು. ನಾನು 2 ತರ ಪ್ರಶ್ನೆಗಳನ್ನ ಎಲ್ಲಾ ಸಬ್ಜೆಕ್ಟ್ ಅವ್ರಿಗೂ ಕೇಳ್ತೀನಿ. ಒಂದು ಪಾಸ್ ಆದ್ರೆ ಸಾಕು ಅನ್ನೋರು, ಒಂದು ನನ್ಗೆ ಜಸ್ಟ್ ಡಿಸ್ಟಿಂಕ್ಷನ್ ಆದ್ರೆ ಸಾಕು ಅನ್ನೋರು, ಇನ್ನು ಔಟ್ ಆಫ್ ಔಟ್ ತೆಗಿಯೋರು. ಅವ್ರು 3 ಜನ ಏನ್ ಮಾಡ್ಬೇಕು ಮೇಡಮ್? ಈಗ ಡಿಸ್ಟಿಂಕ್ಷನ್ ತೆಗಿಯೋರು ಇಲ್ಲವ್ರು ಓದಿರ್ತಾರೆ. ಡಿಸ್ಟಿಂಕ್ಷನ್ ಬರೋ ಪ್ಲಾನ್ ಇರೋರು ಇಲ್ಲೇವರೆಗೂ ಓದಂಗಿರಲ್ಲ, ಓದಿರ್ತಾರೆ ಅವರು. ಅಟ್ಲೀಸ್ಟ್ ಒಂದು 80% ಪ್ರಿಪರೇಷನ್ ಆಗಿರುತ್ತೆ. ಇನ್ನು ಅವರೇಜ್ ಇರೋರು ಕೆಲವು ಕ್ಲಾಸ್ಗಳು ಅವ್ರಿಗೆ ಅರ್ಥ ಆಗಿರಲ್ಲ, ಕೆಲವು ಟಾಪಿಕ್ ಅರ್ಥ ಆಗಿರಲ್ಲ. ಹಂಗಾಗಿ ಸ್ವಲ್ಪ ಅವ್ರಿಗೆ ಕೆಲವು ಟಾಪಿಕ್ಸ್ ಕಷ್ಟ ಅಂತ ಅನ್ಸ್ತಿರ್ತೈತೆ. ಇನ್ನ ಈ ಫೇಲ್ ಆಗೋರು ಇದಾರಲ್ಲ, ಅವರು ಹೆಚ್ಚು ಕಮ್ಮಿ ಇಲ್ಲ ಕ್ಲಾಸ್ ಮಿಸ್ ಮಾಡಿರ್ತಾರೆ, ಇಲ್ಲ ಅವ್ರ ಸಬ್ಜೆಕ್ಟ್ ನ ಹೇಟ್ ಮಾಡ್ಕೊಂಡು ಅವರು ಅರ್ಥ ಆಗಿರಲ್ಲ ಸಬ್ಜೆಕ್ಟ್. ಹೆಚ್ಚು ಕಮ್ಮಿ ಅವ್ರಿಗೆ ಒಂದು 90% ಚಾಪ್ಟರ್ಸ್ ಎಲ್ಲ ಕಷ್ಟ ಇರ್ತಾವ ಅವ್ರಿಗೆ. ಈಗ ಇವು 3 ಜನನ ನಾವು ಹೆಂಗೆ ಕ್ಲಾಸಿಗೆ ಯಾವ ತರ ಓದಕ್ ನಾವು ಪ್ಲಾನ್ ಹೇಳ್ಕೊಡ್ಬೇಕು ಅಂದ್ರೆ, ಡಿಸ್ಟಿಂಕ್ಷನ್ ಬರೋಕ್ ಪ್ಲಾನ್ ಮಾಡಿದ್ರೆ ಏನ್ ಮಾಡ್ಬೇಕು, ಆದಷ್ಟು ಚಾಪ್ಟರ್ ವೈಸು ಈಗ ಸುಮಾರು ಒಂದು 20 ಪೇಪರ್ ಪ್ರಿಪರೇಟರಿ ಪೇಪರ್ ಸಿಗ್ತಾವೆ ನಿಮಗೆ ಡಿಸ್ಟಿಕ್ ವೈಸ್. ಡಿಸ್ಟಿಕ್ ಡಿ ಆಫೀಸ್ಗಳ ಮ್ಯಾನೇಜ್ಮೆಂಟ್ಗಳಲ್ಲಿ ಇಡೀ ಜಿಲ್ಲೆಗೆ ಒಂದೊಂದು ಪೇಪರ್ ಮಾಡಿರ್ತಾರೆ. ಈಗ ಪ್ರಿಪರೇಟರಿ ಎಕ್ಸಾಮ್ಸ್ ಆಗ್ತಾ ಇದೆ. ಇನ್ನೇನು ಸಾಟರ್ಡೆ ವೈಂಡ್ ಅಪ್ ಆಯಿತು ಅಂದ್ರೆ ಸಾಟರ್ಡೆ ಎಂಡ್ ಅಷ್ಟೊತ್ತಿಗೆ ನಿಮಗೆ ಒಂದು 20 ಮಾಡಲ್ ಪೇಪರ್ ಸಿಗ್ತವೆ ನಿಮಗೆ, ಪ್ರಿಪರೇಟರಿ ಪೇಪರ್ಸ್. ಅವೆಲ್ಲ ಅಟ್ ಪಾರ್ ವಿತ್ ಬೋರ್ಡ್ ಪ್ಯಾಟರ್ನ್ ಇರ್ತವೆ, ಹಂಗ ರಿಲೇಯಬಲ್, ಅವು ನಂಬಕಸ್ತ ಪೇಪರ್ಸ್. ಅವೆಲ್ಲ ಎಲ್ಲಿ ಸಿಗ್ತವೆ ತಕ್ಷಣಕ್ಕೆ ಬೇಕು ಅಂತಾದ್ರೆ? ಮೇಡಮ್, ಫ್ರೆಂಡ್ ಸರ್ಕಲ್ ಸಿಗ್ತವೆ, ಬಹಳ ಸಿಗ್ತವೆ. ಇವನ್ ಕೆಲವು ಜೆರಾಕ್ಸ್ ಅಂಗಡಿ ಸಿಗ್ತವೆ.
ಹಂಗಾಗಿ ಅಷ್ಟು ಪೇಪರ್ಸ್ ಕಲೆಕ್ಟ್ ಈಗ ನೀವು ಫೋರಮ್ನವ್ರು ಕೂಡ ಮಾಡಿದೀವಿ. ಫೋರಂ ಪೇಪರ್ಸ್ ಕೂಡ ಇದೆ. ಫೋರಂ ಪೇಪರ್ಸ್ ಕೂಡ ಇದೆ. ಈಗ ಡಿಸ್ಟ್ರಿಕ್ಟ್ ವೈಸ್ ಪೇಪರ್ಸ್ ಕೂಡ ಇದಾವೆ. ಇಷ್ಟು ಒಂದು 8 ರಿಂದ 10 ಪೇಪರ್ಸ್ ಇಟ್ಕೊಂಡು ಸಬ್ಜೆಕ್ಟ್ ವೈಸ್ ಏನೇನ್ ಕ್ವಶನ್ ಕೇಳಿದ್ದಾರೆ ಅದಕ್ಕೆ ಉತ್ತರ ಏನು ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ ಈ ಡಿಸ್ಟಿಂಕ್ಷನ್ ಯಾರು ಸ್ಕೋರ್ ಮಾಡ್ತಿದ್ದಾರೆ ಅವ್ರಿಗೆ ಒಂದ್ ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ. ಒಂದು 80% ತಗೊಳ್ಳೋನು 90% ಹೋಗ್ತಾನೆ. ಇನ್ನು ಈ ಅವರೇಜ್ ಬಿಲೋ ಅವರೇಜ್ ಇದಾರಲ್ಲ, ನಾನು ಹೇಳಿದೆ ನಿಮಗೆ, ಈ ಪಾರ್ಟ್ ಸಿ ಪಾರ್ಟ್ ಬಿ ಇವುಗಳಲ್ಲಿ ಕೆಲವು ಕಂಪಲ್ಸರಿ ಕ್ವಶನ್ಸ್ ಇದಾವೆ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೆಕಾನಿಸಮ್ಸ್ ಇದಾವೆ. SN1 ಇದೆ, SN2 ಇದೆ, ಮೆಕಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಇದೆ, ಮೆಕಾನಿಸಮ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಟು ಆಲ್ಡಿಹೈಡ್ಸ್ ಇನ್ ಕೀಟೋನ್ಸ್ ಇದೆ. ಇವು ಮೆಕಾನಿಸಮ್ಸ್ ಇದಾವೆ. ಈ ಮೆಕಾನಿಸಮ್ಸ್ ಯೂಶುವಲಿ ಯಾವಾಗ್ಲೂ ಬರೋವಂಥ ಕ್ವಶನ್ಸ್ ಇವು. ಈಗ ನಾನು ಹೇಳ್ತಾರೆ ಬಿಲೋ ಅವರೇಜ್ ಜಸ್ಟ್ ಪಾಸ್ ಆಗುವಂತಾರೆ. ಅದೇ ಈಗಿನ್ನು ಪ್ಲಾನ್ ಮಾಡ್ಕೊಂಡು ಓದಿದ್ರೆ ಅವ್ರಿಗೆ ಒಂದು ತಿಂಗಳ ಟೈಮ್ ಸಿಗುತ್ತೆ, ಸಾಕು. ಒಂದ್ ತಿಂಗಳೊಳಗಡೆ ಅವರು ಹೆಚ್ಚು ಕಮ್ಮಿ ಅವರು 60% ಮಾರ್ಕ್ಸ್ ತೆಕ್ಕೋಬಹುದು ಅಲ್ವಾ. ಕಂಪಲ್ಸರಿ ಕ್ವಶನ್ಸ್ ಇದಾವೆ. ಮೆಕಾನಿಸಮ್ಸ್ ಅಲ್ಲಿ ಯೂಶುವಲಿ 1-2 ಮೆಕಾನಿಸಮ್ ಬರ್ತವೆ. ಇನ್ನು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಾನು ಹೇಳ್ದೆ ಡಿರೈವೇಶನ್ ಆಫ್ ಕೆ ಹೇಳ್ದೆ, ಕೆನೆಟಿಕ್ಸ್ ಅಲ್ಲಿ 0 ಆರ್ಡರ್ ಮತ್ತೆ ಫಸ್ಟ್ ಆರ್ಡರ್ ಅಂತ ಹೇಳಿ ಅವೆರಡಲ್ಲಿ ಯೂಶುವಲಿ ಒಂದು ಬರ್ತಾ ಇರುತ್ತೆ ಒಂದು. ಇನ್ನು ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ ಶೀ ಅದರಲ್ಲಿ ಅದು ಯಾವಾಗಲೂ ಅವಾಗ ಬರ್ತಲೇ ಇರುತ್ತೆ. ಆಮೇಲೆ ನ್ಯೂಮೆರಿಕಲ್ಸ್ ಅಲ್ಲಿ ಸೊಲ್ಯೂಷನ್ಸ್ ಅಲ್ಲಿ 4 ಫಾರ್ಮುಲಾ ಇದಾವೆ ಕಲಿಗೇಟಿವ್ ಪ್ರಾಪರ್ಟಿ ಮೇಲೆ. ಆ 4 ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೆ ಅಲ್ಲಿ 6 ಮಾರ್ಕ್ ಬಂದ್ಬಿಡುತ್ತೆ. ಅಂದ್ರೆ ಪಾಸ್ ಆಗೋದು, ಸ್ಕೋರ್ ಆಗೋದು ಕೆಮಿಸ್ಟ್ರಿಯಲ್ಲಿ ಬಹಳ ಈಸಿ. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದೇ ಹೇಳ್ತಿದ್ದೀನಿ, ಪಾರ್ಟ್ ಡಿಗೆ ಹೋಗ್ತಾ ಇದ್ದೆ ನಾನು. ಪಾರ್ಟ್ ಡಿ ಅಲ್ಲಿ ಹೋಗೋಣ. ಪಾರ್ಟ್ ಡಿಗೆ ಆಯ್ತು ಇವ್ರಿಗೆಲ್ಲ ಆಮೇಲೆ ಶಾರ್ಟ್ ಕಟ್ ಹೇಳ್ಕೊಡಿ. ಆಮೇಲೆ ಈಗ ನೋಡಿ, ಈಗ ನಾನು ಆಗ್ಲೇ ಪ್ಲಾನಿಂಗ್ ಅಂತ ಹೇಳಿದೆ. ಅದೇ ಸರ್, ಏನು ಓದದೇ ಇರೋರು, ಅದೇ ನಾನು ಹೇಳಿದ್ನಲ್ಲ, ಎಲ್ಲರೂ ಉದ್ದೇಶ ಏನು, ಮಿನಿಮಮ್ ಪಾಸ್ ಆಗ್ಬೇಕು. ಹೌದು, ಎಲ್ಲರ ಉದ್ದೇಶ. ನೀವು ಈ ಕಾರ್ಯಕ್ರಮ ಮಾಡೋದು ಕೂಡ ಅದೇನೆ. ಯಾರು ಕೂಡ ಕೆಮಿಸ್ಟ್ರಿಯಲ್ಲಿ ಫೇಲ್ ಆಗಬಾರ್ದು, ಯಾವ ಸಬ್ಜೆಕ್ಟ್ ಅಲ್ಲೂ ಆಗ್ಬಾರ್ದು. ಅದು ಈಗ ನೀವು ನಿಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ಕೆಮಿಸ್ಟ್ರಿನಲ್ಲಿ ಫೇಲ್ ಆಗದೆ ಇರೋದಕ್ಕೆ ಏನೇನ್ ಬೇಕೋ ಉಪಾಯಗಳನ್ನ ಇವತ್ತಿಂದ ಶುರು ಮಾಡಿದ್ರು ಕೂಡ ಅವರು 60% ಸ್ಕೋರ್ ಮಾಡ್ಬೋದು ಮೇಡಮ್. ಹಂಗೆ ನೀವು ಹೇಳ್ಕೊಡ್ಬೇಕು. ಈಗ 60% ಸ್ಕೋರ್ ಮಾಡ್ಬೋದು. ಏನಿಲ್ಲ, ನಾನು ಹೇಳದ್ನಲ್ಲ, ಪ್ರಿಪೇರ್ಡ್ ಪೇಪರ್ಸ್ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಸಂಘದಿಂದ ಸ್ಟೇಟ್ ಫೋರಮ್ ಇಂದ ಒಂದು ಹ್ಯಾಂಡ್ ಬುಕ್ ರಿಲೀಸ್ ಮಾಡಿದೀವಿ. ಆ ಹ್ಯಾಂಡ್ ಬುಕ್ ಅಲ್ಲಿ ಏನು ಮಾಡಲ್ ಪೇಪರ್ಸ್ ಇದಾವೆ, PU ಬೋರ್ಡ್ ಮಾಡಲ್ ಪೇಪರ್ಸ್ ಇದಾವೆ. ಆ ಹ್ಯಾಂಡ್ ಬುಕ್ ಅಲ್ಲಿ ಸೊಲ್ಯೂಷನ್ಸ್ ಕೊಟ್ಟಿದೀವಿ. ಸಾಲು ಹುಡ ನೀವು ಆನ್ಸರ್ ಹುಡ್ಕಂಗಿಲ್ಲ, ಇಲ್ಲಿ ಹುಡ್ಕಂಗಿಲ್ಲ. ಚಾಪ್ಟರ್ ವೈಸ್, ನಾನು ಚಾಪ್ಟರ್ ಹೇಳಿದ್ನಲ್ಲ ಇವಾಗ, ಆತರ ಚಾಪ್ಟರ್ ವೈಸ್ ನೀವು ಎಲ್ಲ ಒಂದು 5 ಮಾಡಲ್ ಪೇಪರ್ಸ್ ಇಂದ ಕ್ವಶನ್ಸ್ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಫೇಲ್ ಆಗೋಕ್ ಚಾನ್ಸ್ ಇಲ್ಲ ಮೇಡಮ್. ನೀವು ಮಿನಿಮಮ್ 40-50 ಸ್ಕೋರ್ ಮಾಡ್ಬೋದು ನೀವು. ಬರೀ ಅಷ್ಟೇ ಓದ್ಕೊಂಡು ಸಾಕು ನೀವು ಚಾಪ್ಟರ್ ವೈಸ್. ಈಗ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮ್ ಶುರುವಾಗೋದು 1 ಮಾರ್ಚಿಂದ 22 ಮಾರ್ಚ್ವರೆಗೂ ಬೋರ್ಡ್ ಎಕ್ಸಾಮ್ ಇರುತ್ತೆ. ಈ ವರ್ಷದ ಮೊದಲನೇ ಬೋರ್ಡ್ ಎಕ್ಸಾಮ್ ಸೆಕೆಂಡ್ PUಗೆ ಅವ್ರಿಗೆ ಶುರುವಾಗೋದು ಮಾರ್ಚ್ 1 4th ಮ್ಯಾಥ್ಸ್ ಇದೆ, 7th ಫಿಸಿಕ್ಸ್ ಇದೆ, 13th ಇಂಗ್ಲಿಷ್ ಇದೆ, 15th ಕೆಮಿಸ್ಟ್ರಿ ಇದೆ, 18th ಬಯಾಲಜಿ ಇದೆ. ನಾನು ಸೈನ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಅವ್ರಿಗೆ ನೋಡಿ, ಬೇರೆ ಸಬ್ಜೆಕ್ಟ್ಗೆ ಗ್ಯಾಪ್ ಇದೆ. ಕೆಮಿಸ್ಟ್ರಿಗೆ ಇಂಗ್ಲಿಷ್ ಆದ್ಮೇಲೆ ಒಂದೇ ದಿನ ಗ್ಯಾಪ್ ಇರೋದು. 13th ಇಂಗ್ಲಿಷ್ ಇದೆ, 15th ಕೆಮಿಸ್ಟ್ರಿ ಇದೆ. ಒಂದೇ ಟೈಮ್ ಸಿಗೋದು ಅವ್ರಿಗೆ. ಹಂಗಾಗಿ ಅವ್ರು ಈಗಲೇ ಪ್ಲಾನ್ ಮಾಡ್ಬೇಕು. ನೀವು ಹೇಳ್ದಂಗೆ ಈಗ್ಲಿಂದಾನೇ ಪ್ಲಾನ್ ಮಾಡ್ಬೇಕು. ಎಕ್ಸಾಮ್ಗೆ ಮಧ್ಯೆ ಗ್ಯಾಪ್ ಇಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ಬೋದು ಅವ್ರು ಅಂದ್ರೆ, ಫಿಸಿಕ್ಸ್ 7th ಮುಗ್ದೋಗುತ್ತೆ. 7th ಮುಗಿದ್ಮೇಲೆ 5 ಡೇಸ್ ಸಿಗುತ್ತೆ ಅವ್ರಿಗೆ ಇಂಗ್ಲಿಷ್ಗೆ. ಈ ಟೈಮಲ್ಲಿ ಇಂಗ್ಲಿಷ್ ಮತ್ತೆ ಕೆಮಿಸ್ಟ್ರಿ 2 ಓದ್ಕೋಬೇಕು ಅವರು. ಯಾರು ಈಗ ಅವರೇಜು ಜಸ್ಟ್ ಬಿಲೋ ಅವರೇಜ್ ಇದಾರಲ್ಲ, ಅವ್ರು ಈಗಲೇ ಪ್ಲಾನ್ ಮಾಡ್ಬೇಕು. ಈಗಲೇ ಪ್ಲಾನ್ ಮಾಡಿ, ಇಲ್ಲೂ ಅಷ್ಟೇನೆ ಬಿಟ್ವೀನ್ 7th and 13th ಏನಿದೆ 5 ಡೇಸ್, ಆ 5 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರು ರಿವೈಸ್ ಮಾಡ್ಕೊಡ್ಬೇಕು. ಲಾಸ್ಟ್ ಮಿನಿಟ್ ರಿವಿಷನ್ ಮಾಡಿ ಇಟ್ಕೋಬೇಕು 14th. ಹಂಗಾಗಿ ಅವ್ರು ಪ್ಲಾನ್ ಮಾಡಿದ್ರೆ ಮಾತ್ರ ಈ ಸಲ ಕೆಮಿಸ್ಟ್ರಿ ಸ್ಕೋರ್ ಆಗುತ್ತೆ. ಇಲ್ಲ ಅವ್ರಿಗೆ ಇಲ್ಲಿ ಟೈಮ್ ಇಲ್ಲ, ಒಂದೇ ದಿನ ಟೈಮ್ ಇರೋದು. ಅವಾಗ್ಲೇ ನೋಡ್ಕೊಳ್ಳೋಣ, ಇನ್ನೊಂದೆರಡು ಚಾಪ್ಟರ್ ಅವಾಗ ಇಟ್ಕೊಳ್ಳೋಣ. ಹಂಗಿಲ್ಲ, ಅವ್ರು ಈಗಲೇ ಮುಗಿಸ್ಕೋಬೇಕು. ಜೊತೆಗೆ ಫಿಸಿಕ್ಸ್ ಮುಗಿದ ತಕ್ಷಣನೇ ಏನ್ 5 ಡೇಸ್ ಟೈಮ್ ಸಿಗುತ್ತೆ, ಆ 5 ಡೇಸ್ ಅಲ್ಲಿ ಇಂಗ್ಲಿಷ್ಗೂ ಟೈಮ್ ಕೊಟ್ಕೊಂಡು ಕೆಮಿಸ್ಟ್ರಿ ರಿವಿಷನ್ ಮಾಡ್ಕೊಳ್ಬೇಕು. ಅವರು ಇಂಗ್ಲಿಷ್ ಕೆಮಿಸ್ಟ್ರಿ ಜೊತೆಗೆ ಪ್ರಿಪೇರ್ ಆಗ್ಬೇಕು. ಇಂಗ್ಲಿಷ್ ಎಕ್ಸಾಮ್ ಆದ್ಮೇಲೆ ಜಸ್ಟ್ ರಿವಿಷನ್ ಮಾಡ್ಕೊಂಡು 2-3 ಸಲ ಎಕ್ಸಾಮ್ ಬರೆಯಕ್ ಹೋಗ್ಬೇಕು ಅವರು. ಹಂಗಾಗಿ ಈಗಲೇ ಪ್ಲಾನಿಂಗ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಅವತ್ತು ಒಂದ್ ದಿನದಲ್ಲಿ ಮುಗ್ಸಕ್ಕಾಗಲ್ಲ ಪೋರ್ಷನ್ಸ್. ಒಂದ್ ಕರೆ ಇದೆ ಸರ್, ನೋಡ್ಬಿಡೋಣ. ನಮಸ್ಕಾರ, ತಮ್ಮ ಹೆಸರು ಹೇಳಿ.
ಮ್ಯಾಮ್, ನನ್ನ ಹೆಸರು ಶ್ರೀಧರ್ ಅಂತ. ಪ್ರಶ್ನೆ ಕೇಳಿ ಶ್ರೀಧರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಪ್ರಶ್ನೆ ಸರ್, ಪ್ರಾಬ್ಲಮ್ ಪಾರ್ಟ್ ನಲ್ಲಿ ಓಕೆ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಇದಿದೆಯಲ್ಲ ಸರ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಸೊಲ್ಯೂಷನ್, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಇದೆಯಲ್ಲ ಸರ್, ಆ ಮೂರಿಂದ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ಬೋದು, ಮತ್ತೆ ಅದ್ರಲ್ಲಿ ಏನಾದ್ರು ಹಾರ್ಡ್ ಕ್ವಶನ್ಗಳು ತೆಗಿಬಹುದಾ ಅಂತ ಪ್ರಾಬ್ಲಮ್ ಅಲ್ಲಿ ಯಾವ ತರ ಅಂತ ಸರ್? ನೋಡಿ, ಈಗ ನಿಮ್ಗೆ ಹಾರ್ಟ್ಸ್ ಕ್ವಶನ್ಸ್ ಬರೋದು ಏನಿದ್ರು ಕೂಡ ಪಾರ್ಟ್ ಅಲ್ಲ, ರಿಮೈನಿಂಗ್ ಪಾರ್ಟ್ಸ್ ಅಲ್ಲಿ, ಸ್ಪೆಷಲಿ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಲ್ಲಿ ನಿಮ್ಗೆ ಹಾರ್ಟ್ಸ್ ಕ್ವಶನ್ ಕೇಳ್ಬೋದು. ಹಾರ್ಟ್ಸ್ ಕ್ವಶನ್ ಜನರಲಿ 3 ಮಾರ್ಕ್ ಇರೋದ್ರಿಂದ ಫ್ರೇಮ್ ಮಾಡ್ಬೇಕಾದ್ರೆ 3 ಮಾರ್ಕ್ ಕ್ವಶನ್ ಫ್ರೇಮ್ ಮಾಡ್ಕೋಬೇಕು ಹೆಚ್ಚು ಕಮ್ಮಿ ಅವರು. ಹಂಗಾಗಿ ನಿಮ್ಗೆ ಪಾರ್ಟ್ ಸಿ ಅಥವಾ ಪಾರ್ಟ್ ಡಿ ಅಲ್ಲಿ, ಮೋಸ್ಟ್ಲಿ ಪಾರ್ಟ್ ಡಿ ಅಲ್ಲಿ ಹಾರ್ಟ್ಸ್ ಕ್ವಶನ್ಸ್ ಕವರ್ ಆಗುತ್ತೆ. ಇನ್ನು ಪಾರ್ಟ್ ಇ ಅಲ್ಲಿ ಆರ್ಟ್ಸ್ ಕ್ವಶನ್ಸ್ ಏನು ಬರಲ್ಲ, ನ್ಯೂಮೆರಿಕಲ್ಸ್ ಮಾತ್ರನೇ. ನೋಡೋ, ನ್ಯೂಮೆರಿಕಲ್ಸ್ಗೆ ಈ ಫಸ್ಟ್ ಕ್ವಶನ್ ನಂಬರ್ 44 ಇಂದ ಪಾರ್ಟ್ ಇ ಶುರುವಾಗೋದು. ಕ್ವಶನ್ ನಂಬರ್ 44 ಇಂದ 49 ವರ್ಗುನು. 44 ಸೊಲ್ಯೂಷನ್ ಮೇಲೆ ಕ್ವಶನ್ಸ್ ಬರ್ತವೆ, 45 ಸೊಲ್ಯೂಷನ್ಸ್ ಮೇಲೆ ಕ್ವಶನ್ಸ್ ಬರ್ತವೆ, ನ್ಯೂಮೆರಿಕಲ್ಸ್ ಇದು. ಓಕೆ, ಈ 2 ಚಾಪ್ಟರ್ ಅಲ್ಲಿ ನಿಮ್ಗೇನು ಕಲಿಗೇಟಿವ್ ಪ್ರಾಪರ್ಟಿ ಡಿಸ್ಕಸ್ ಮಾಡಿರ್ತಾರಲ್ವಾ, ಕಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮೆರಿಕಲ್ಸ್ ವರ್ಕ್ ಮಾಡಿರ್ತಾರಲ್ವಾ, ಎಲಿವೇಶನ್, ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್, ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, RLVP ಅಂದ್ರೆ ರಿಲೇಟಿವ್ ಲೋಯರಿಂಗ್ ವೇವ್ ಪ್ರೆಷರ್, ಇದ್ರ ಮೇಲೆ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಇದಾವಲ್ಲ, ಅದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಬೇರೆ ಇನ್ನೇನು ಅವಕಾಶನೇ ಇಲ್ಲ ಕೊಡಕ್ಕಲ್ಲ ಏನೂ. ಅವನ್ ಬಿಟ್ರೆ ಇನ್ನೇನ್ ಕೇಳ್ಬೋದು ಅಂದ್ರೆ ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ಪಾರ್ಟ್ಸ್ ಪರ್ ಮಿಲಿಯನ್, ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಬರ್ಬೋದು. ಅದು ಬಿಟ್ರೆ ಎನ್ರೀಸ್ ಲಾ ಮೇಲೆ, ಎನ್ರೀಸ್ ಲಾ ಎಕ್ಸ್ಪ್ರೆಷನ್ ಇದೆಯಲ್ಲ, P = KH × ಕೈ ಮೋಲ್ ಫ್ರಾಕ್ಷನ್, P = KH × ಕೈ ಅಂದ್ರೆ ಎಕ್ಸ್ ಅಂತ ಅನ್ಕೊಂತಿರಲ್ಲ ನೀವು, ಅದು ಮೋಲ್ ಫ್ರಾಕ್ಷನ್, ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಅದು ಬಿಟ್ರೆ ಡೆಲ್ಟಾ TB = KB × ಮೊಲಾಲಿಟಿ, ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಇಷ್ಟು ಬಿಟ್ರೆ ಇದರಲ್ಲಿ ಇನ್ನೇನು ಪ್ರಾಬ್ಲಮ್ಸ್ ಬರಕ್ ಚಾನ್ಸ್ ಇಲ್ಲ. ಅಥವಾ ರೌಲ್ಸ್ ಲಾ ಎಕ್ಸ್ಪ್ರೆಷನ್ PA = P0A × ಕೈ A ಅಂಡ್ PB = P0B × ಕೈ B ಇದೆಯಲ್ಲ, ಇದ್ರ ಮೇಲೆ ಬಿಟ್ರೆ ಇನ್ನೇನು ಬರಕ್ ಚಾನ್ಸ್ ಇಲ್ಲ ನಿಮ್ಗಲ್ಲಿ. ಇನ್ನು ಕ್ವಶನ್ ನಂಬರ್ 46, 47 ನೋಡು. ಕ್ವಶನ್ ನಂಬರ್ 46, 47 ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಬರ್ತವೆ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಾನ್ಸ್ಟ್ ಇಕ್ವೇಶನ್ ಮೋಸ್ಟ್ ಫೇವರೇಟ್ ನಿಮೇಶ್ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಫ್ರೀ ಎನರ್ಜಿ ಡೆಲ್ಟಾ G0 ಕ್ಯಾಲ್ಕುಲೇಷನ್, ಡೆಲ್ಟಾ G0 = -NF E0 ಆಫ್ ಸೆಲ್. ಡೆಲ್ಟಾ G0 ಕ್ಯಾಲ್ಕುಲೇಷನ್ ಯೂಸಿಂಗ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಡೆಲ್ಟಾ G0 = -2.303 RT log K. ಲ್ಯಾಂಬ್ಡಾ m ಕ್ಯಾಲ್ಕುಲೇಟ್ ಮಾಡೋ, ಲ್ಯಾಂಬ್ಡಾ m = 1000 × ಕಪ್ಪ ಡಿವೈಡೆಡ್ ಬೈ ಮೊಲಾರಿಟಿ ಆರ್ ಕಾನ್ಸಂಟ್ರೇಷನ್. ಅಥವಾ ಕೊಲ್ರಾಸ್ ಲಾ ಮೇಲೆ, ಓಕೆ, ಅಥವಾ ಕಪ್ಪ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಇನ್ನ ಕ್ವಶನ್ ನಂಬರ್ 48 and 49 ಕೆನೆಟಿಕ್ಸ್ ಮೇಲೆ ಪ್ರಾಬ್ಲಮ್ ಬರ್ತವೆ. ಕೆನೆಟಿಕ್ಸ್ ಮೇಲೆ ಏನ್ ಪ್ರಾಬ್ಲಮ್ ಬರ್ತವೆ? ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಇದೆಯಲ್ಲ, K = 2.03/T log R0/R ಅಂತ ಇದೆಯಲ್ಲಪ್ಪ, ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಏನ್ ಕೇಳ್ಬೋದು ನಿಮ್ಗೆ? T ಆಫ್ ಕೊಟ್ಟು K ಕ್ಯಾಲ್ಕುಲೇಟ್ ಮಾಡಿ, T ಆಫ್ ಕೊಟ್ಟು T ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾರೆ. ಅಥವಾ T ಆಫ್ ಮೇಲೆ ಪ್ರಾಬ್ಲಮ್ ಬರ್ತವೆ. ಅದರಲ್ಲಿ ಮೋಸ್ಟ್ ಫೇವರೇಟ್ ಏನು ಅಂದ್ರೆ, ಯಾವ 2 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಯಾವ್ದು ಜನರಲಿ ಕೇಳ್ತಾರೆ ಅಂದ್ರೆ, ಎನರ್ಜಿ ಆಫ್ ಆಕ್ಟಿವೇಶನ್ ಕ್ಯಾಲ್ಕುಲೇಟ್ ಮಾಡೋದು. ರಿಲೇಷನ್ ಏನು? log K2/K1 = EA / 2.303 × R T2 - T1/T1 × T2. ನೋಡ್ರ, ಇಷ್ಟೇ ಈಸಿ, ಇಷ್ಟೇ. ಓಕೆ, ಸೊ ಕ್ವಶನ್ ನಂಬರ್ 44, 45 ಸೊಲ್ಯೂಷನ್ ಮೇಲೆ ಇರುತ್ತೆ, 46, 47 ಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಇರುತ್ತೆ, 48, 49 ಕೆನೆಟಿಕ್ಸ್ ಮೇಲೆ ಇರುತ್ತೆ. ಏನ್ ಡೌಟು? ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನ ಮುಂದುವರ್ಸೋಣ. ನೀವು ಪಾರ್ಟ್ ಡಿ ಬಗ್ಗೆ ಪಾರ್ಟ್ ಡಿ ವಿಘ್ನ ಬರ್ತಾ ಇದೆ ಅವಾಗಿಂದ. ಪಾರ್ಟಿನ ಹೋಗಕ್ ಆಗ್ತಾ ಇಲ್ಲ ಈಗ. ಪಾರ್ಟ್ ಡಿ ಹೋಗ್ಬಿಡೋಣ ಮೇಡಮ್ ಈಗ. ಓಕೆ, ಪಾರ್ಟ್ ಡಿ ಅಲ್ಲಿ ಇದು ಎಕ್ಸ್ಕ್ಲೂಸಿವ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್. ಇಲ್ಲಿ ಶುರುವಾಗೋದು ಕ್ವಶನ್ ನಂಬರ್ 37 ಇಂದ ಎಂಡ್ ಆಗೋದು 43 ಅಲ್ಲಿ. ಪೇಪರಲ್ಲಿ ಒಟ್ಟು 49 ಕ್ವಶನ್ಸ್ ಇರ್ತವೆ ಮೇಡಮ್. ಈಗ ನಾವು ಪಾರ್ಟ್ ಡಿ ಅಲ್ಲಿ ಇದ್ದೀವಿ, ಇನ್ನೊಂದು ಪಾರ್ಟ್ ಇರುತ್ತೆ ಪಾರ್ಟ್ ಇ ಅಂತೇಳಿ. ಅಂದರೆ 6th ಮೇನ್ ಇದು. 6th ಮೇನಲ್ಲಿ 37ರಿಂದ 43ವರೆಗೂ ಕ್ವಶನ್ಸ್ ಇರ್ತವೆ. 4 ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಒಂದೊಂದು ಕ್ವಶನ್ಗೆ 5 ಅಂಕ, ಅಂದರೆ 20 ಮಾರ್ಕ್ಸ್. ಈ ಹೆಡ್ಡಿಂಗ್ಗೆ ವೆಯ್ಟೇಜು, ಅಂದರೆ ಪಾರ್ಟ್ ಡಿಗೆ 20 ಮಾರ್ಕ್ಸ್ ಇರ್ತವೆ. 4 ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಒಂದೊಂದು ಕ್ವಶನ್ 5 ಮಾರ್ಕ್.
ನಮ್ಮಲ್ಲಿ ಕೆಮಿಸ್ಟ್ರಿಯಲ್ಲಿ 5 ಮಾರ್ಕು ಕ್ವಶನ್ಸು, ಒಂದು ಸಿಂಗಲ್ ಕ್ವಶನ್ ಯಾವುದು ಬರಲ್ಲ. ಯೂಶ್ವಲ್ ಏನಾಗುತ್ತೆ, ಅದನ್ನು 3+2 ಫಾರ್ಮ್ಯಾಟಲ್ಲಿ ಕೇಳ್ತೀವಿ. 3 ಮತ್ತು 2 ಮಾರ್ಕ್ ಆ ಥರ, ಅಥವಾ 3, 1, 1 ಈ ಥರ ಕೇಳ್ತೀವಿ. ಈಗ ಕ್ವಶನ್ ನಂಬರ್ 37 ಯಾವ ಚಾಪ್ಟ್ರಿಂದ ಕ್ವಶನ್ಸ್ ಬರಬಹುದು ಅಂದರೆ ಹ್ಯಾಲೋ ಆಲ್ಕೇನ್ಸ್, 38 ಆಲ್ಕೋಹಾಲ್ಸ್, 39 ಫಿನಾಲ್ಸ್ ಈಥರ್ಸ್ ಅಥವಾ ಆಲ್ಕೋಹಾಲ್ಸ್ ಕ್ವಶನ್ ಕೂಡ ಫ್ರೇಮ್ ಮಾಡ್ಬೋದು. 40th ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, 41st ಕಾರ್ಬಾಕ್ಸಿಲಿಕ್ ಆಸಿಡ್, ಜನರಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಕೂಡ ಬರ್ಬೋದು ಕ್ವಶನಲ್ಲಿ. ಇನ್ನು 42nd ಅಮೈನ್ಸ್, 43rd ಬಯೋಮಾಲಿಕ್ಯೂಲ್ಸ್. ಐ ರಿಪೀಟ್, ಕ್ವಶನ್ ನಂಬರ್ 37 ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಆರಿನ್ಸ್ ಈ ಚಾಪ್ಟ್ರಿಂದ ಕ್ವಶನ್ಸ್ ಬರ್ತವೆ. ಕ್ವಶನ್ ನಂಬರ್ 38 ಆಲ್ಕೋಹಾಲ್ಸಿಂದ ಕ್ವಶನ್ ಬರ್ತವೆ. ಕ್ವಶನ್ ನಂಬರ್ 39 ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸಿಂದ ಬರುತ್ತೆ. 40th ಆಲ್ಡಿಹೈಡ್ಸ್ ಕೀಟೋನ್ಸ್, 41st ಕಾರ್ಬಾಕ್ಸಿಲಿಕ್ ಆಸಿಡ್, 42nd ಅಮೈನ್ಸ್, 43rd ಬಯೋಮಾಲಿಕ್ಯೂಲ್ಸ್. ಈ ಬ್ರಾಂಚಲ್ಲಿ ನಾನು ಆಗಲಿ ನಿಮ್ಗೆ ಹೇಳ್ತಾ ಇದ್ದೆ, ಭಾಳಷ್ಟು ಮಕ್ಕಳು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇಷ್ಟಪಡಲ್ಲ. ಯಾಕೆ ಅಂದರೆ ಅಲ್ಲಿ ವೊಲಟೈಲ್, ಅದು ಹೈಲಿ ವೊಲಟೈಲ್. ಸ್ವಲ್ಪ ಈಗ ನನಗಾರು ಅಷ್ಟೇ, ಯಾರಿಗಾರು ಅಷ್ಟೇ, ಅದು ನೀವು ಈಗ ಓದಿದ್ರೆ ಇವತ್ತು ಜ್ಞಾಪಕ ಇರುತ್ತೆ, ನಾಳೆಗಾಗಲೇ ಅದು ಕನ್ಫ್ಯೂಷನ್ ಶುರು ಆಗುತ್ತೆ, ಇದು ಇದು ಅಂತೇಳಿ. ಹಂಗಾಗಿ ಆ ಥರ ಕನ್ಫ್ಯೂಷನ್ ಬರಬಾರ್ದು ಅಂದರೆ ನೀವು ಅದನ್ನು ಪ್ಲಾನ್ ಮಾಡಬೇಕು. ಏನು ಪ್ಲಾನ್ ಮಾಡಬೇಕು? ನೇಮಡ್ ರಿಯಾಕ್ಷನ್ಸ್ ಎಲ್ಲ ಚಾಪ್ಟರ್ ವೈಸ್ ಏನೇನು ನೇಮಡ್ ರಿಯಾಕ್ಷನ್ ಬರ್ತವೆ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಡಿಫರೆನ್ಸ್ ನೋಡ್ಕೋಬೇಕು. ನಾನು ನಿಮ್ಗೆ ಹೇಳಿದೆ ವುಡ್ಸ್ ಫಿಟ್ಟಿಗ್ ಹೇಳಿದೆ, ಡಿಫರೆನ್ಸ್ ಏನೇನು ನೋಡ್ಕೋಬೇಕು ಅಷ್ಟೇ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಂಗೆ ಪ್ರಾಕ್ಟೀಸ್ ಮಾಡೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಿಕ್ಕಿದ 2 ಬ್ರಾಂಚ್ಗಿಂತ ಈಸಿ. ಯಾವುದು ಕ್ಯಾಲ್ಕುಲೇಷನ್ ಇಲ್ಲ ಇಲ್ಲಿ, ಏನು ಈಕ್ವೇಷನ್ ಗೊತ್ತಾಯಿತು ಅಂದ್ರೆ ಈಕ್ವೇಷನ್ ನೋಡ್ಕೊಂಡು ಎಕ್ಸ್ಪ್ಲನೇಷನ್ ಬರೆಯೋದು. ಹಂಗಾಗಿ ಈಗ ಫಸ್ಟ್ ಚಾಪ್ಟರ್ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಏನೇನು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 2 ಮೆಕಾನಿಸಮ್ ಇದೆ ಮೇಡಮ್. ಇಲ್ಲಿ 3 ಮಾರ್ಕ್ ಕ್ವಶನ್ ಬೇಕು ನಮಗೊಂದಿಲ್ಲಿ. ಹಂಗಾಗಿ 2 ಮೆಕಾನಿಸಮ್ ಇದೆ, SN1 SN2. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು ಇಲ್ಲಿ. ಇನ್ನು 3 ಮಾರ್ಕ್ಗೆ ಅವೆರಡೇ ಕೇಳೋಕ್ಕಾಗೋದು. ಅದು ಬಿಟ್ಟರೆ ಇನ್ನೆಲ್ಲ 2+2+1 ಫಾರ್ಮೇಟಿಗೆ ಬರಬೇಕು. ಇನ್ನು 2+2+1 ಫಾರ್ಮೇಟಿಗೆ ಬಂದರೆ ಅದೇ ಹೇಳಿದೆ, ವುಡ್ಸ್ ರಿಯಾಕ್ಷನ್ ಅಂದರೆ ಏನು, ಎಕ್ಸಾಂಪಲ್. ವಾಟ್ ಈಸ್ ವುಡ್ಸ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ಫಿಟ್ಟಿಗ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಇಲ್ಲಿ ನೇಮಡ್ ರಿಯಾಕ್ಷನಲ್ಲಿ 2 ಪ್ಯಾಟರ್ನ್ ಕ್ವಶನ್ ಬರ್ತವೆ ಮೇಡಮ್. ಒಂದು ಡೈರೆಕ್ಟ್ ಅಂದರೆ ವಾಟ್ ಈಸ್ ವುಡ್ಸ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ದಿಸ್ ಡೈರೆಕ್ಟ್ ಕ್ವಶನ್ ಇದು. What is Fittig reaction? Give an example. What is Finkelstein reaction? Give an example. What is Schwartz reaction? Give an example. What is explain Darzin's process of preparation of alkyl aldehyde. Ivel direct questions ivu. Named reaction alli there are 2 types of asking. Ondo direct ಹೆಸರನ್ನ ಕೇಳಿ ಕ್ವಶನ್ ಕೇಳೋದು. ಇಂಡೈರೆಕ್ಟ್ ಅಂದ್ರೆ ನಿಮ್ಗೆ ಹೆಸರು ಗೊತ್ತಿರಲ್ಲ, ಅವರೇ ಹೆಸರು ಕೇಳ್ತಾರೆ ನಿಮ್ಮನ್ನ. ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಷನ್ ಅಂಡ್ ನೇಮ್ ದ ರಿಯಾಕ್ಷನ್ ಅಂತ ಹೇಳಿ, ಅಂದ್ರೆ ಇಂಡೈರೆಕ್ಟ್ ಅದು. ಸರ್ ಇಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಕರೆಕ್ಟ್ ಆಗಿ ಬರೆದು ನೇಮ್ ತಪ್ಪು ಬರೆದ್ರೆ ಏನ್ ಮಾಡ್ತೀರಾ? ಮಾರ್ಕ್ಸ್ ಹೋಗುತ್ತೆ. ಈಗ ನಿಮ್ಮನ್ನ ಕೇಳಿದೆ ಹೆಸರು ಹೇಳು ಅಂತ ಹೇಳಿದಾಗ ನೀವು ಹೆಸರು ಹೇಳಿಲ್ಲ ಮಾರ್ಕ್ಸ್ ಹೋಗುತ್ತೆ. ಎಕ್ಸ್ಪ್ಲನೇಷನ್ ಸರಿ ಇರುತ್ತಲ್ಲ. ಅಲ್ಲ, ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಇದೆಯಲ್ಲ, ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಷನ್ ನೇಮ್ ದ ರಿಯಾಕ್ಷನ್, 2 ಪಾರ್ಟ್ ಇರುತ್ತಲ್ಲಿ. ಯಾಕಂದ್ರೆ ನೀವೇ ಹೇಳಿದ್ರಿ ಅದು ಮರ್ತೋಗ್ಬಿಡುತ್ತೆ ಅಂತ, ಅದಕ್ಕೆ ಅಲ್ಲ ನೀವು ಎನಿವೇ ಯು ಹ್ಯಾವ್ ಟು ರಿಮೆಂಬರ್ ಇಟ್. ಬೇರೆ ದಾರಿ ಇಲ್ಲ. ಅದಕ್ಕೆ ನಾನು ಈಗ ಈ ನೇಮಡ್ ರಿಯಾಕ್ಷನ್ ಅಲ್ಲಿ 2 ಪ್ಯಾಟರ್ನ್ ಕ್ವಶನ್ ಬರ್ತವೆ, ಮಕ್ಳಿಗೆ ಅರ್ಥ ಆಗ್ಬೇಕು. ಒಂದು ಡೈರೆಕ್ಟ್ ಅಂದ್ರೆ ನೇಮಿಂಗ್ ರಿಯಾಕ್ಷನ್ ನ ಹೆಸರನ್ನ ಕೇಳಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಕೇಳೋದು. ಇನ್ನೊಂದು ಅವರೇ ಈಕ್ವೇಷನ್ ಕೊಡ್ತಾರೆ, ಅವರೇ ರಿಯಾಕ್ಷನ್ ಕೊಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೊಟ್ಬಿಟ್ಟು ಮೇಜರ್ ಪ್ರಾಡಕ್ಟ್ ಬರೀಬೇಕು, ಮತ್ತೆ ರಿಯಾಕ್ಷನ್ ನ ಮೆನ್ಷನ್ ಮಾಡ್ಬೇಕು, ಅದು ರಿಯಾಕ್ಷನ್ ಹೆಸರು ಬರೀಬೇಕು, ನೇಮ್ ದ ರಿಯಾಕ್ಷನ್. ಹಂಗಾಗಿ ನೇಮಡ್ ರಿಯಾಕ್ಷನ್ ಮೇಲೆ ನಿಮಗೆ ಒಂದು 4 ರಿಂದ 6 ಕ್ವಶನ್ ಬರೋ ಚಾನ್ಸಸ್ ಇರ್ತವೆ. ನೀವೆಲ್ಲ ನೇಮಡ್ ರಿಯಾಕ್ಷನ್ ಲಿಸ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಷ್ಟು ಕ್ವಶನ್ ಕ್ಲಿಕ್ ಆಯ್ತು ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಹಂಗಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾರು ನೀವು ಟಾಪ್ ಸ್ಕೋರರ್ ಅಂತ ಹೇಳಿದ್ರಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅವರು ನೇಮಡ್ ರಿಯಾಕ್ಷನ್ ಇಗ್ನೋರ್ ಮಾಡಂಗಿಲ್ಲ. ನೇಮಡ್ ರಿಯಾಕ್ಷನ್ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು. ಅವನ್ನ ಎಲ್ಲೂ ಮಿಸ್ಟೇಕ್ ಆಗ್ದಂಗೆ, ಓವರ್ಲ್ಯಾಪ್ ಆಗ್ದಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಅದಕ್ಕೆ ನೇಮಡ್ ರಿಯಾಕ್ಷನ್ ಅವರು ಡೈರೆಕ್ಟ್ ಕೊಟ್ಟರು ಬರೆಯಕ್ಕೆ ಬರಬೇಕು, ಇಂಡೈರೆಕ್ಟ್ ಕೊಟ್ಟರು ಬರೆಯಕ್ಕೆ ಬರಬೇಕು. ಹಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ ಆಗ್ಬಿಡುತ್ತೆ. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 4 ಮೆಕಾನಿಸಮ್ ಇದಾವೆ. ಒಂದು SN1, SN2, ಮೆಕಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಇನ್ನೊಂದು ಅಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್ ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಈ 4 ಮೆಕಾನಿಸಮ್ಸ್ ಅಲ್ಲಿ ಯಾವಾಗ್ಲೂ ಬರ್ತಲೇ ಇರ್ತವೆ ಮೇಡಮ್, ಅವು 4ರಲ್ಲಿ ಬರ್ತಲೇ ಇರ್ತವೆ. ಹಂಗಾಗಿ ಈ ನೇಮಡ್ ರಿಯಾಕ್ಷನ್ 4 ಮೆಕಾನಿಸಮ್ ಓದ್ಕೊಂಡ್ರೆ
ಹೆಚ್ಚು ಕಮ್ಮಿ ಅವ್ರದ್ದು ಒಂದು 50% ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮುಗಿದೋಯ್ತು. ಯಾರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅಂತಿದ್ದಾರಲ್ಲ, ಈಗ ಹೇಳ್ತೀನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ಈಸಿ. ಯಾಕೆ ಅಂದ್ರೆ ನೇಮ್ಡ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಎಲ್ಲ ಒಂದು ಈಕ್ವೇಷನ್ ಬರ್ಕೊಂಡು ಇಟ್ಕೊಂಡ್ರೆ ಆಯ್ತು. ನೇಮ್ಡ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಪ್ಲಸ್ ಮೆಕ್ಯಾನಿಸಮ್ ನೋಡ್ಕೊಳ್ಳೋದು. ಮಿಸ್ಟೇಕ್ ಮಾಡ್ದಂಗೆ ಬರೆಯಕ್ಕೆ ಬರಬೇಕು. ಒಂದು ಸಣ್ಣ ಸೈನ್ ಮಿಸ್ಟೇಕ್ ಆಗಬಾರ್ದು, ಆರೋ ಮಿಸ್ಟೇಕ್ ಆಗಬಾರ್ದು, ಒಂದೊಂದಕ್ಕೆ ಮಾರ್ಕ್ಸ್ ಕಳಿತೀವಿ. ಹಂಗಾಗಿ ಆದಷ್ಟು ಈ ನೇಮ್ಡ್ ರಿಯಾಕ್ಷನ್ನು ಮೆಕ್ಯಾನಿಸಮ್ಸು ಈ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಅಲ್ಲಿಗೆ ಹ್ಯಾಲೋ ಆಲ್ಕೇನ್ಸು, ಆಲ್ಕೋಹಾಲ್ಸು, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸು, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸು, ಅಮೈನ್ಸು, ಇಷ್ಟರಲ್ಲಿ ಹೆಚ್ಚು ಕಮ್ಮಿ ಒಂದು 50 to 60% ಕ್ವಶನ್ ಕವರ್ ಆಗ್ಬಿಡ್ತವೆ. ಅದಕ್ಕೆ ಯಾರು ನೀವು ಟಾಪ್ ಸ್ಕೋರರ್ಸ್ ಇದ್ದೀರಿ, ಇವನ್ ಆವರೇಜ್ ಸ್ಕೋರರ್ಸ್ ಕೂಡ ಈ ತರ ಪ್ಲಾನ್ ಮಾಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ. ಈಗ ಹ್ಯಾಲೋ ಆಲ್ಕೇನ್ಸಲ್ ಕ್ವಶನ್ಸ್ ಹೇಳ್ತಾ ಇದ್ದೆ ನಾನು. SN1 SN2 ಕೇಳ್ಬೋದು, ಎನಾನ್ಷಿಯಮಸ್ ಕೇಳ್ಬೋದು, ಕಿರಾಲಿಟಿ ಕೇಳ್ಬೋದು, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಕ್ ರಿಯಾಕ್ಷನ್ ಕೇಳ್ಬೋದು. ಇನ್ನು ಆಲ್ಕೋಹಾಲ್ಸ್ಗೆ ಬಂದರೆ ಇಲ್ಲಿ ಸ್ಯಾಂಡ್ ಮೇಸ್ ಕೂಡ ಇದೆ. ಸ್ಯಾಂಡ್ ಮೇಸ್ ಕೇಳ್ಬೋದು, ಗಟರ್ಮನ್ ಕೇಳ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ SN1 SN2 ಕೇಳ್ಬೋದು. ಈ ಥರ ಆಪ್ಟಿಕಲ್ ಐಸೋಮೆರಿಸಮ್ ಮೇಲೆ ಕ್ವಶನ್ ಕೇಳ್ಬೋದು, ಎನಾನ್ಷಿಯಮರ್ಸ್ ಅನ್ನು ಕೇಳ್ಬೋದು, ರೆಸಿಮಿಕ್ ಮಿಕ್ಸರ್ ಮೀನಿಂಗ್ ಕೇಳ್ಬೋದು. ಇನ್ನು ಆಲ್ಕೋಹಾಲ್ಸ್ಗೆ ಬಂದರೆ ಆಲ್ಕೋಹಾಲ್ಸಲ್ಲಿ ಈಗ ನಾನು ಆಗ ನಿಮ್ಗೆ ಹೇಳಿದೆ ಒಂದು ಮೆಕ್ಯಾನಿಸಮ್ ಇದೆ, ಮೆಕ್ಯಾನಿಸಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಲ್ಯೂಕಾಸ್ ರಿಯೇಜೆಂಟ್ ಅಂದರೆ ಏನು, ಡಿಫ್ರೆಂಟ್ ಆಲ್ಕೋಹಾಲ್ಸ್ ಹೆಂಗೆ ರಿಯಾಕ್ಷನ್ ಕೊಡ್ತಾವೆ ನೋಡ್ಕೊಳ್ಳಿ. ನೆಕ್ಸ್ಟು ಕೋಲ್ಬೇಸ್ ನೋಡ್ಕೊಳ್ಳಿ, ನೇಮಿಂಗ್ ರಿಯಾಕ್ಷನ್ ಎಲ್ಲ ನೋಡ್ಕೊಳ್ಳಿ. ನಾನು ಜನರಿಗೆ ಹೇಳ್ಬಿಟ್ಟಿದ್ದೀನಿ, ಪ್ರತಿ ಚಾಪ್ಟರ್ ಬರೋ ನೇಮಿಂಗ್ ರಿಯಾಕ್ಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೋಲ್ಬೇಸ್ ನೋಡ್ಕೊಳ್ಳಿ, ರೇಮಟೈಮನ್ ನೋಡ್ಕೊಳ್ಳಿ, ಫಾರ್ಮೇಷನ್ ಆಫ್ ಪಿಕ್ರಿಕ್ ಆಸಿಡ್ ನೋಡ್ಕೊಳ್ಳಿ, ಫಾರ್ಮೇಷನ್ ಆಫ್ ಬೆನ್ಸಿನ್ ಫ್ರಮ್ ಫಿನಾಲ್ ನೋಡ್ಕೊಳ್ಳಿ, ಕ್ಯುಮಿನ್ ಪ್ರೋಸೆಸ್ ನೋಡ್ಕೊಳ್ಳಿ, ಫ್ರೆಕ್ರಾಫ್ಟ್ ಅಸೈಲೇಷನ್ ನೋಡ್ಕೊಳ್ಳಿ, ದೆನ್ ಅಸಿಡಿಟಿ ಆಫ್ ಫಿನಾಲ್ ನೋಡ್ಕೊಳ್ಳಿ, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ನೋಡ್ಕೊಳ್ಳಿ, ಅಸಿಡಿಟಿ ಆಫ್ ಫಿನಾಲ್. ಇನ್ನು ಆಲ್ಡಿಹೈಡ್ಸ್ ಕೀಟೋನ್ಸ್ಗೆ ಬಂದರೆ ಅಲ್ಲೊಂದು ಮೆಕ್ಯಾನಿಸಮ್ ಇದೆ, ಆಗ ಹೇಳಿದ್ದು ನಾನು. ಇನ್ನು ನೇಮ್ಡ್ ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಕ್ಲೆಮೆನ್ಸನ್ ಇದೆ, ಉಲ್ಫ್ ಕಿಶ್ನರ್ ಇದೆ, ಎಟಾರ್ಡ್ಸ್ ಇದೆ, ಕ್ಯಾನಿಸರೋ ಇದೆ, ಆಲ್ಡಾಲ್ ಕಂಡೆನ್ಸೇಷನ್ ಇದೆ, ಟಾಲಿನ್ಸ್ ರಿಯೇಜೆಂಟ್ ಇದೆ, ಇವೆಲ್ಲ ನೋಡ್ಕೊಳ್ಳಿ. ಇನ್ನು ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಯಾವಾಗ ಕ್ವಶನ್ ಬರೋದು ಅಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಎಸ್ಟರಿಫಿಕೇಶನ್ ನೋಡ್ಕೊಳ್ಳಿ, ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸ್ಪೆಷಲಿ ಫ್ರಮ್ ಗ್ರಿಗ್ನಾಟ್ ರಿಯೇಜೆಂಟ್, HVZ ರಿಯಾಕ್ಷನ್ ನೋಡ್ಕೊಳ್ಳಿ. ಅಮೈನ್ಸ್ಗೆ ಬಂದರೆ ನೇಮ್ಡ್ ರಿಯಾಕ್ಷನ್ ಲೈಕ್ ಆಫ್ಮನ್ಸ್ ಬ್ರೋಮೈಡ್, ಗ್ಯಾಬ್ರಿಯಲ್ಸ್. ಇನ್ನು ಪ್ರಾಪರ್ಟೀಸ್ಗೆ ಬಂದರೆ ಇನ್ಸ್ಬರ್ಗ್ ರಿಯೇಜೆಂಟ್, ಕಾರ್ಬೈಲಮೈನ್ ರಿಯಾಕ್ಷನ್, ಡಯಾಜೋಟೈಸೇಷನ್ ನೋಡ್ಕೊಳ್ಳಿ. ಬಯೋಮಾಲಿಕ್ಯೂಲ್ಸ್ಗೆ ಬಂದರೆ ಬಯೋಮಾಲಿಕ್ಯೂಲ್ಸಲ್ಲಿ ಯಾವ ಸ್ಟ್ರಕ್ಚರ್ ಆಗಲಿ ಹೇಳಿದ್ದು ನಾನು, ಯಾವ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ನೋಡ್ಕೊಳ್ಳಿ. ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಅಂದರೆ ಏನು ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ DNA and RNA ನೋಡ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಎಲಿಸಿಡೇಷನ್, presence of C-double-bond-O group, aldehydic group, presence of 5 OH group, presence of 6 carbon unbranched chain ನೋಡ್ಕೊಳ್ಳಿ. ವಿಟಮಿನ್ಸ್ನಲ್ಲಿ ವಿಟಮಿನ್ಸ್ ಡಿಫಿಷಿಯನ್ಸಿ ಏನಾದರೆ ಏನು ಕಾಯಿಲೆ ಬರುತ್ತೆ ಆ ವಿಟಮಿನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಾಟರ್ ಸಾಲ್ಯುಬಲ್ ಯಾವುದು, ವಾಟರ್ ಇನ್ಸಾಲ್ಯುಬಲ್ ಯಾವುದು. ವಾಟರ್ ಸಾಲ್ಯುಬಲ್ಲು ವಿಟಮಿನ್ C ಮತ್ತು ವಿಟಮಿನ್ B ಕಾಂಪ್ಲೆಕ್ಸು. ಮಿಕ್ಕಿದು ಅಡಿಕೆ, ವಿಟಮಿನ್ A, ವಿಟಮಿನ್ D, ವಿಟಮಿನ್ K, ವಿಟಮಿನ್ E, ಅಡಿಕೆ. ದೀಸ್ ವೆರಿ ಈಸಿ ಟು ರಿಮೆಂಬರ್. ಅಡಿಕೆ, ವಿಟಮಿನ್ A, D, K, E ಇವು ಫ್ಯಾಟ್ ಸಾಲ್ಯುಬಲ್. ಹಂಗೆ ಕೇಳ್ತಾನೆ, ನೇಮ್ ವಿಚ್ ಆಫ್ ದ ಫಾಲೋಯಿಂಗ್ ವಿಟಮಿನ್ ಈಸ್ ವಾಟರ್ ಸಾಲ್ಯುಬಲ್. ಭಾಳ ಈಸಿ. ಓಕೆ, ಸೊ ಇಷ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅವ್ರು ಪ್ಲಾನ್ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಅವ್ರಿಗೆ ಈಸಿಯಾಗಿ ವರ್ಕೌಟ್ ಆಗುತ್ತೆ ಮೇಡಮ್. ಈಗ ನಾವು ಪಾರ್ಟ್ ಈಗ ಹೋಗ್ತಾ ಇದ್ದೀವಿ ಲಾಸ್ಟ್ ಪಾರ್ಟ್ಗೆ. ಲಾಸ್ಟ್ ಪಾರ್ಟ್ ನ್ಯೂಮೆರಿಕಲ್ ಪಾರ್ಟ್. ಈಗಾಗಲೇ ಯಾರೋ ಒಬ್ಬರು ಸ್ಟೂಡೆಂಟ್ ಫೋನ್ ಮಾಡಿ ಕೇಳಿದ್ರಲ್ಲ ನ್ಯೂಮೆರಿಕಲ್ ಪಾರ್ಟ್. ಈ ನ್ಯೂಮೆರಿಕಲ್ ಪಾರ್ಟಲ್ಲಿ ಆಗಲೇ ಬ್ರೀಫ್ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ನಂಬರ್ 44 ಇಂದ ಶುರುವಾಗುತ್ತೆ. ಕ್ವಶನ್ ನಂಬರ್ 44 ಇಂದ 49 ಎಂಡ್ ಆಗುತ್ತೆ. ಲಾಸ್ಟ್ ಪಾರ್ಟ್ ಇದು. ಈ ಪಾರ್ಟಲ್ಲೂ ಅಷ್ಟೇ ನಿಮಗೆ 6 ಕ್ವಶನ್ಸ್ ಇದ್ದಾವೆ. 6 ಕ್ವಶನಲ್ಲಿ ಬರೀ 3 ಕ್ವಶನ್ ಅಟೆಂಪ್ಟ್ ಮಾಡಂಗಿರೋದು ನೀವು. ಬಟ್ ಇಲ್ಲಿ 6 ಕೂಡ ನ್ಯೂಮೆರಿಕಲ್ಸ್. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಮಿಸ್ಟ್ರಿ ಚಾಪ್ಟರ್ಲಿ ಮೊದಲಿಗೆಲ್ಲ ನ್ಯೂಮೆರಿಕಲ್ಸ್ ಮಧ್ಯೆ ಬಂದು ಹೋಗೋದು. ಈಗ ಹಂಗಿಲ್ಲ. ಈಗ ನ್ಯೂಮೆರಿಕಲ್ ಪಾರ್ಟ್ ಸಪ್ರೇಟ್ ಆಗಿದೆ. ಹಂಗಾಗಿ ಈ ಬ್ರಾಂಚಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಪ್ರಾಬ್ಲಮ್ಸ್ ಬರ್ತವೆ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರ್ತವೆ. ಓಕೆ, ಸೊ ಈ ಚಾಪ್ಟ್ರಲ್ಲಿ ಆದಷ್ಟು ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾಗಳನ್ನ ನೀಟಾಗಿ ಬರೀರಿ, ಡೇಟಾ ಸಬ್ಸ್ಟಿಟ್ಯೂಷನ್ ಸರಿಯಾಗಿ ಮಾಡಿ, ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ಇರಲಿ. ಯಾಕಂದರೆ ನಾವು ಬ್ಲೂ ಪ್ರಿಂಟಲ್ಲೇ ಕೊಟ್ಬಿಟ್ಟಿದ್ದೀವಿ. ಫೈನಲ್ ಆನ್ಸರ್ ವಿತೌಟ್ ಸ್ಟೆಪ್ಸ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್. ಈಗ ನಂಗೆ ಗೊತ್ತಿದೆ ಆನ್ಸರು,
ನಾನು ಬರೆದ್ಬಿಡ್ತೀನಿ ಆನ್ಸರ್. ನಂಗೆ 3 ಮಾರ್ಕ್ ಪ್ರಾಬ್ಲಮ್ಗೆ ಫೈನಲ್ ಮಾಲಿಕ್ಯುಲರ್ ಮಾಸ್ ಕೇಳಿರ್ತೀವಿ, ಯಾವುದೋ ಕ್ಲಾಸಲ್ಲಿ ಮಾಡಿರ್ತೀವಿ ನಾವು, ಮಾಲಿಕ್ಯುಲರ್ ಮಾಸ್ ಅದೇ ಪ್ರಾಬ್ಲಮ್ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ನನಗೆ ಗೊತ್ತಿದೆ ಆನ್ಸರ್ ಬರೆದ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ ಕೊಡಲ್ಲ. ಹಂಗಾಗಿ ಆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ನ ಎಕ್ಸ್ಪ್ರೆಷನ್ ಬರೀಬೇಕು, ಎಕ್ಸ್ಪ್ರೆಷನ್ಗೆ ಡೇಟಾ ಸಬ್ಸ್ಟಿಟ್ಯೂಷನ್ ಆಗಬೇಕು, ಆಮೇಲೆ ಸಿಂಪ್ಲಿಫಿಕೇಶನ್ ಆಗಬೇಕು, ಫೈನಲ್ ಆನ್ಸರ್ ವಿತ್ ಯೂನಿಟ್ ಬರೀಬೇಕು. ನೀವು ಸ್ಟೆಪ್ಸ್ ಇಲ್ದಲೆ ನೀವು ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಬರೀ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಆನ್ಸರ್ ಕಾಪಿ ಕಾಣುತ್ತೆ, ನಂಗೆ ಆನ್ಸರ್ ಬರ್ಕೊಬಿಟ್ಟಿದ್ದೀನಿ, ನಂಗೆ ಮಾರ್ಕ್ಸ್ ಕೊಡ್ತಾರೆ, ಆಗ ಮಾರ್ಕ್ಸ್ ಕೊಡಲ್ಲ. ಹಂಗಾಗಿ ಆದಷ್ಟು ಈ ಪಾರ್ಟಲ್ಲಿ ಬರೀಬೇಕಾದ್ರೆ ನೀವು ಲಾಗ್ ವ್ಯಾಲ್ಯೂಸ್ ಕೂಡ ಮೆನ್ಷನ್ ಮಾಡಬೇಕು. ನಿಮಗೆ ಲಾಗ್ ಬುಕ್ ಯೂಸ್ ಮಾಡಿ, ಅಥವಾ ಕ್ಯಾಲ್ಕುಲೇಟ್ ಯೂಸ್ ಮಾಡಿದ್ರೆ ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರನೇ, ದೇರ್ ಇಸ್ ನೋ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋಡ್. ಅದೆಲ್ಲ ಬಳಸಬಹುದಾ? ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಲಾಗ್ ಬುಕ್ ನಾವೇ ಕೊಡ್ತೀವಿ, ಕೇಳಿದ್ರೆ ಆನ್ ಡಿಮ್ಯಾಂಡ್ ವಿಲ್ ಗಿವ್ ದ ಲಾಗ್ ಬುಕ್ಸ್. ಲಾಗ್ ಯೂಸ್ ಮಾಡಬೇಕು, ಎಲ್ಲ ಸ್ಟೆಪ್ಸ್ ಮೆನ್ಷನ್ ಮಾಡಿರ್ಬೇಕು, ಲಾಗ್ ವ್ಯಾಲ್ಯೂಸ್ ಕೂಡ ಮೆನ್ಷನ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ವಿತ್ ಯೂನಿಟ್ ಆನ್ಸರ್ ಯೂನಿಟ್ ಇರಬೇಕು, ಇಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ. ಮಾರ್ಕ್ಸ್ ನಿಮ್ಗೆ ಎಲ್ಲ ಪೂರ್ತಿ ಕಟ್ ಆಗಲ್ಲ, ಯಾವ್ಯಾವ್ದಕ್ಕೆ ಏನೇನು. ಒಂದ್ ಕರೆ ಇದೆ ಸರ್, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಸ್ನೇಹ ಅಂತ. ಪ್ರಶ್ನೆ ಕೇಳಿ. ನಮಗೆ ಅಮೈನ್ಸ್ ಇಂದ ಪಾರ್ಟ್ ಡಿ ಅಲ್ಲಿ ಕ್ವಶನ್ ಇದೆ, ಅದ್ರಿಂದ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿತ್ತು. ಬಿಕಾಸ್ ಪಾರ್ಟ್ ಡಿಗೆ ಬಂದಾಗ ನಾವು ಹ್ಯಾಲೋಲ್ಕೆನ್ಸ್ ಮಾಡ್ತೀವಿ, ಆಲ್ಕೋಹಾಲ್ ಫಿನಾಲ್ಸ್ ಮಾಡ್ತೀವಿ, ಆಲ್ಡಿಹೈಡ್ಸ್ ಇಂದ 2 ಕ್ವಶನ್ಸ್ ಇರುತ್ತೆ, 1 ಮಾಡ್ತೀವಿ. PCMC ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಯೋಮಾಲಿಕ್ಯೂಲ್ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಿಮ್ ಪ್ರಶ್ನೆ ಯಾವುದು? ಅಮೈನ್ಸ್ ಇಂದ. ಇನ್ನೊಂದ್ಸಲ ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ ಸರ್. ಈಗ ನಾವು ಪಾರ್ಟ್ ಡಿಗೆ ಬಂದಾಗ PCMC ಮಕ್ಕಳಿಗೆ ಯೂಶುವಲ್ ಆಗಿ ಸ್ವಲ್ಪ ಬಯೋಮಾಲಿಕ್ಯೂಲ್ಸ್ ಕಷ್ಟ ಆಗುತ್ತೆ. ಸೊ ನಾವು ಆಲ್ಟರ್ನೇಟಿವ್ ಆಗಿ ಅಮೈನ್ಸ್ ಆನ್ಸರ್ ಮಾಡೋಣ ಅಂತ ಹೋಗ್ತೀವಿ. ಅಮೈನ್ಸ್ ನಮಗೆ 3+2 ಕೊಟ್ಟಾಗ 3 ಬರೀಬಹುದು ಸರ್, 2 ಬರೆಯಕ್ಕಾಗಲ್ಲ. ಸೊ ಸರ್, ಇದ್ರ ಟಾಪಿಕ್ ಮೇಲೆ ಚೂರು ಕ್ವಶನ್ಸ್ ಬೇಕಿತ್ತು. ನೋಡಿ, ಅಮೈನ್ಸ್ ಅಲ್ಲಿ ನಿಮಗೆ 3 ಮಾರ್ಕ್ ಎಲ್ಲಿ ಬರ್ತವೆ? 2+2+1 ಫಾರ್ಮೆಟ್ ಅಲ್ಲಿ ಬರ್ತವೆ. ಹಾ ಸರ್. ಅಮೈನ್ಸ್ ಅಲ್ಲಿ ನಿಮಗೆ ಬಹಳ ಸಿಂಪಲ್ ಕಣಮ್ಮ. ನೇಮ್ಡ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಹಾಫ್ಮನ್ಸ್ ಇದೆ, ಗ್ಯಾಬ್ರಿಯಲ್ಸ್ ಇದೆ, ಕಾರ್ಬೈಲಮೈನ್ ಇದೆ, ಇನ್ಸ್ಬರ್ಗ್ ರಿಯೇಜೆಂಟ್, ಡಯಾಜೋಟೈಸೇಷನ್, ಸ್ಯಾಂಡ್ ಮೇಯರ್ಸ್, ಎಲೆಕ್ಟ್ರಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಅಮೈನ್ಸ್, ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಎಲ್ಲ ಕವರ್ ಆಗುತ್ತಲ್ಲಮ್ಮ. ಸರ್, ಅಂದ್ರೆ ಲೈಕ್ 2+2 ಮಾಡ್ತೀವಿ, ಲಾಸ್ಟ್ 1 ಮಾರ್ಕಿಗೆ ಸರ್ ಗೊತ್ತಾಗ್ತಾರಲ್ಲ. ಇಲ್ಲ, ಅದು ನೀವು ಪ್ರಾಕ್ಟೀಸ್ ಮಾಡಿ, MCQ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ 1 ಮಾರ್ಕ್ ಕ್ವಶನ್ ಅನುಕೂಲ ಆಗುತ್ತೆ. ಆದಷ್ಟು NCERT ಬುಕ್ ನ ಕ್ಲೀನಾಗಿ ಒಂದ್ಸಲ ಓದಿ, ಲೈನ್ ಬೈ ಲೈನು, ಆಯ್ತಾ? ನಿಮಗೆ ಅಮೈನ್ಸ್ ಅಷ್ಟು ಸಿಂಪಲ್ ಚಾಪ್ಟರ್, ಈಸಿ ಚಾಪ್ಟರ್ ಇನ್ನೊಂದಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇನೆ. ನಾನಾಗ್ಲೇ ಹೇಳ್ತೀನಲ್ಲ, ನೇಮ್ಡ್ ರಿಯಾಕ್ಷನ್ ಒಂದ್ ಕಡೆ ಬರ್ಕೊ, ಒಂದ್ ಕಡೆ ಕ್ಲೀನ್ ಆಗಿ ನೇಮ್ಡ್ ರಿಯಾಕ್ಷನ್ಸ್ ಬರ್ಕೊಂಡು, ಈಕ್ವೇಶನ್ ಎಕ್ಸ್ಪ್ಲನೇಷನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡು. 1 ಮಾರ್ಕ್ ಕ್ವಶನ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ, ಬೇಸಿಕ್ ನೇಚರ್ ಕೇಳಿರ್ತಾರೆ ಜನರಲ್ ಆಗಿ, ಅಥವಾ ಐಪ್ಯಾಕ್ ನೇಮಿಂಗ್ ಆಫ್ ಅಮೈನ್ಸ್ ಕೇಳಿರ್ತಾರೆ, ಸಿಂಪಲ್ ಆಗಿರ್ತವೆ. 1 ಮಾರ್ಕ್ ನಿಮ್ಗೆ ಬಹಳ ಈಸಿ ಇರ್ತವಮ್ಮ. ಫಂಡಮೆಂಟಲ್ ಕತ್ರ ಸಾಕಾಗುತ್ತೆ ನೀವು. ಈಗ ಸರ್, ನಂಬರ್ ಕೂಡ ಹೇಳ್ತೀವಿ. ಇನ್ನು ಹೆಚ್ಚಿನ ಮಾಹಿತಿ ತಮಗ್ ಬೇಕಾಗಿದ್ರೆ, ಮತ್ತೆ ಪ್ರಶ್ನೆಗಳಿದ್ರೆ, ಬೇರೆ ಮಕ್ಕಳು ಈ ಕಾರ್ಯಕ್ರಮ ಕೇಳದೇ ಇದ್ರೆ, ಈ ಕಾರ್ಯಕ್ರಮ ಕೂಡ ನಮ್ಮ ಯೂಟ್ಯೂಬ್ ನಲ್ಲಿ AIR ಹಾಸನ್ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅಲ್ಲಿ ಕೂಡ ಈ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ಕೇಳ್ಕೋಬಹುದು. ಆಮೇಲೆನು ಕೇಳಬಹುದು, ಪ್ರಿಪರೇಟರಿ ಮೊದ್ಲು ಕೇಳಬಹುದು, ಒಟ್ಟು ಎಕ್ಸಾಮ್ ಮುಗಿಯೋವರೆಗೂ ಅವರು ಒಟ್ಟಾರೆ ಕೇಳ್ಬಿಟ್ಟು ಎಲ್ಲರೂ ಪಾಸ್ ಆಗ್ಲಿ, ಮತ್ತೆ ಇನ್ನೂ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳಿ ಅನ್ನೋಂತ ಉದ್ದೇಶ ಮಾತ್ರ. ನಿಮ್ ನಂಬರ್ ಅನ್ನು ಹೇಳ್ಬೋದಾ ಸರ್ ಮಕ್ಕಳಿಗೆ? ಸರಿ ಮೇಡಮ್, 9741 1234 1234 68. I repeat, 9741 1234 68. ಈ ಸಂಖ್ಯೆಗೆ ಕರೆ ಮಾಡಿಬಿಟ್ಟು ಅವರು ಮೆಸೇಜ್ ಡ್ರಾಪ್ ಮಾಡಿ ಸಾಕು. ಡೌಟ್ಸ್ ಏನಿದೆ ಮೆಸೇಜ್ ಡ್ರಾಪ್ ನಾಗ ಕಾಲ್ ದೆಮ್ ಬ್ಯಾಕ್ ಅಲ್ವಾ? ಹಾಗೂ ಮಾಡ್ಬೋದು, ಅವ್ರು ಕರೆ ಮಾಡಿ ಕೂಡ ಕೇಳ್ಕೋಬಹುದು. ಇಷ್ಟು ಹೇಳ್ತಾ ಈಗ ಸಮಯಾವಕಾಶ ನಮ್ಗೆ ಮುಗೀತು, ಕಾಲಾವಕಾಶ. ಇನ್ನು 1 ನಿಮಿಷ ಮಾತ್ರ ಬಾಕಿ ಇದೆ. ಕೊನೆಯದಾಗಿ ಮಕ್ಕಳಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಮಕ್ಕಳೇ ಭಯ ಬೇಡ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಚ್ಚರಿಕೆ ಇರಲಿ. ಬಹಳ ಸಿಂಪಲ್. ಈಗ ಡಿಪಾರ್ಟ್ಮೆಂಟ್ ಮಾಡಲ್ ಪೇಪರ್ ಇದೆ, ನಮ್ದು ಹ್ಯಾಂಡ್ ಬುಕ್ ಇದೆ, ಮತ್ತೆ ಪ್ರಿಪೇರ್ಡ್ ಪೇಪರ್ ಬರ್ತವೆ. ಇಷ್ಟೇ ಮಾಡಿ ನೀವು ಚಾಪ್ಟರ್ ವೈಸ್ ಕ್ವಶನ್ ನಂಬರ್ 37 ಫಾರ್ ಎಕ್ಸಾಂಪಲ್, ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಬಂದಿದೆ, ಕಲಬುರಗಿ ಏನ್ ಬಂದಿದೆ, ಹಾಸನ ಏನ್ ಬಂದಿದೆ, ಕ್ವಶನ್ ಬರ್ಕೊಂಡು ಹೋಗಿ ಎಲ್ಲವನ್ನು. 5 ಪೇಪರ್ ಮಾಡಿದ್ರೆ ಸಾಕು ನೀವು. 6ನೇ ಪೇಪರ್ ಎಲ್ಲ ರಿಪೀಟ್ ಆಗ್ತವೆ. 5 ಪೇಪರ್ ಓದಿದ್ರೆ ಸಾಕು ನೀವು.
ನಿಮಗೆ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಎಕ್ಸೆಪ್ಟಿಂಗ್ MCQ ನಾ ಕೆನಾಟ್ ಗಿವ್ ಗ್ಯಾರಂಟಿ. ರಿಮೈನಿಂಗ್ ಪಾರ್ಟ್ಗೆ ನೀವು 5 ಮಾಡಲ್ ಪೇಪರ್ನ ಸಾಲ್ವ್ ಮಾಡಿ ಇಟ್ಕೊಂಡು ಚಾಪ್ಟರ್ ವೈಸ್ ಮಾಡ್ಕೊಂಡು ಇವತ್ತೇ ಶುರು ಮಾಡಿ 100% ನೀವು ಎಲ್ಲ ಕ್ವಶನ್ ಅಟೆಂಪ್ಟ್ ಮಾಡ್ಬೋದಲ್ವಾ? ಈ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ತಮಗೆ ಧನ್ಯವಾದಗಳು. ಇಷ್ಟೊತ್ತು ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ಮಕ್ಕಳಿಗೆ ದಾಟಿಸಿದ್ದೀರಿ. ನಮಸ್ಕಾರ. ತಮಗೂ ನಿಲಯಕ್ಕೆ ನನ್ನನ್ನು ಕರೆಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದ ಮೇಡಮ್. ನಮಸ್ತೆ. ನಮಸ್ತೆ. ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಇಂದು ಪ್ರಸಾರವಾದ ವಿಷಯ ರಸಾಯನಶಾಸ್ತ್ರ. ಭಾಗವಹಿಸಿದ್ದ ವಿಷಯ ತಜ್ಞರು ಜಗದೀಶಯ್ಯ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸುಜಾತಾ F. ತಳವಾರ್.